ಕ್ರಿಸ್ತರಲ್ಲಿ ಪ್ರಾರ್ಥಿಸ್ತೇವೆ ತಂದೆ. ಆಮೆನ್. ಆಮೆನ್. ಪ್ರಾರ್ಥನೆಗಾಗಿ ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಸಮಯದಲ್ಲಿ ಸಹೋದರಿ ವರಲಕ್ಷ್ಮಿ ಅವರು ನಮಗೋಸ್ಕರ ಒಂದು ವಿಶೇಷ ಗೀತೆಯನ್ನ ಹಾಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ದೇವ್ರ ನಮ್ಗೆ ಸ್ತೋತ್ರ ಆಗ್ಲಿ. ಏಸಯ್ಯ ನಿನ್ನ ಪ್ರೇಮ ಎಷ್ಟೊಂದು ಮಧುರ, ರಕ್ತವ ಸುರಿಸಿ ಪ್ರಾಣವ ನೀಡಿದ ನಿನ್ನ ಪ್ರೇಮ. ಏಸಯ್ಯ ನಿನ್ನ ಪ್ರೇಮ ಎಷ್ಟೊಂದು ಮಧುರ, ರಕ್ತವ ಸುರಿಸಿ ಪ್ರಾಣವ ನೀಡಿದ ನಿನ್ನ ಪ್ರೇಮ. ನಿನ್ನ ಪ್ರೇಮ ಸ್ವರ್ಗವ ತ್ಯಜಿಸಿ ನನಗಾಗಿ ಧರೆಗೆ ಬಂದೆ, ನನಗಾಗಿ ಧರೆಗೆ ಬಂದೆ. ಕೆಟ್ಟಂತ ನನ್ನನ್ನು ನೀತಿಯ ಕಲಿಸಲು, ನೀತಿಯ ಕಲಿಸಲು ತ್ಯಜಿಸಿ ನನಗಾಗಿ ಧರೆಗೆ ಬಂದೆ, ನನಗಾಗಿ ಧರೆಗೆ ಬಂದೆ. ಕೆಟ್ಟಂತ ನನ್ನನ್ನು ನೀತಿಯ ಕಲಿಸಲು, ನೀತಿಯ ಕಲಿಸಲು. ಏಸಯ್ಯ ಏಸಯ್ಯ ನೀನೇ ನನ್ನ ಜೀವ, ಏಸಯ್ಯ 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 ನೀನೇ ನನ್ನ ಜೀವ, ಏಸಯ್ಯ ಏಸಯ್ಯ ನಿನ್ನ ಪ್ರೇಮ ಎಷ್ಟೊಂದು ಮಧುರ, ರಕ್ತವ ಸುರಿಸಿ ಪ್ರಾಣವ ನೀಡಿದ ನಿನ್ನ ಪ್ರೇಮ. ನಿನ್ನ ಪ್ರೇಮ ಪಾಪವನ್ನ ಮಾಡಿರಲು ಶಾಪದ ಮುಳ್ಕಿರೀಟ ನೀ ಧರಿಸಿ, ಶಾಪದ ಮುಳ್ಕಿರೀಟ ನೀ ಧರಿಸಿ ನನ್ನ ಸುಖಕ್ಕಾಗಿ ಮೈಯೆಲ್ಲ ಗಾಯಗೊಂಡೆ, ಮೈಯೆಲ್ಲ ಗಾಯಗೊಂಡೆ. ಮಾಡಿರಲು ಶಾಪದ ಮುಳ್ಕಿರೀಟ ನೀ ಧರಿಸಿ, ಶಾಪದ ಮುಳ್ಕಿರೀಟ ನೀ ಧರಿಸಿ ನನ್ನ ಸುಖಕ್ಕಾಗಿ ಗಾಯಗೊಂಡೆ, ಮೈಯೆಲ್ಲ ಗಾಯಗೊಂಡೆ. ಏಸಯ್ಯ 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 ನನ್ನ ಜೀವ, ಏಸಯ್ಯ ಏಸಯ್ಯ ನಿನ್ನ ಪ್ರೇಮ ಎಷ್ಟೊಂದು ಮಧುರ, ರಕ್ತವ ಸುರಿಸಿ ಪ್ರಾಣವ ನೀಡಿದ ನಿನ್ನ ಪ್ರೇಮ. ಪ್ರೇಮ ನನ್ನ ಜೀವಿತ ಸಿಹಿಯಾಗಿ ಮಾಡಿರುವೆ, ಸಿಹಿಯಾಗಿ ಮಾಡಿರುವೆ. ಕಾರ್ಗತ್ತಲಾದ ನಮ್ಮ ಜೀವಿತ ಬೆಳಕಾಗಿ ಬಂದಿರುವೆ, ಬೆಳಕಾಗಿ ಬಂದಿರುವೆ. ಕಹಿಯಾದ ನಮ್ಮ ಜೀವಿತ ಸಿಹಿಯಾಗಿ ಮಾಡಿರುವೆ, ಸಿಹಿಯಾಗಿ ಮಾಡಿರುವೆ. ಕಾರ್ಗತ್ತಲಾದ ನಮ್ಮ ಜೀವಿತ ಬೆಳಕಾಗಿ ಬಂದಿರುವೆ, ಬೆಳಕಾಗಿ ಬಂದಿರುವೆ. ಏಸಯ್ಯ ಏಸಯ್ಯ ನನ್ನ ಜೀವ, ಏಸಯ್ಯ 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 ನನ್ನ ಜೀವ, ಏಸಯ್ಯ ಏಸಯ್ಯ ಪ್ರೇಮ ಎಷ್ಟೊಂದು ಮಧುರ, ರಕ್ತವ ಸುರಿಸಿ ಪ್ರಾಣವ ನೀಡಿದ ನಿನ್ನ ಪ್ರೇಮ. ಏಸಯ್ಯ ನಿನ್ನ ಪ್ರೇಮ ಎಷ್ಟೊಂದು ಮಧುರ, ರಕ್ತವ ಸುರಿಸಿ ಪ್ರಾಣವ ನೀಡಿದ ನಿನ್ನ ಪ್ರೇಮ. ನಿನ್ನ ಪ್ರೇಮ. ಆಮೆನ್. ಥ್ಯಾಂಕ್ ಯು ಸರ್. ಆಮೆನ್. ಉತ್ತಮವಾದಂತಹ ಹಾಡಿಗಾಗಿ
ಸಹೋದರಿ ವರಲಕ್ಷ್ಮಿ ಹಾಗೂ ಮುನಿಸ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ದೇವರ ಸಂದೇಶಕ್ಕಾಗಿ ನಮ್ಮ ಜೊತೆಯಲ್ಲಿ ಹಿರಿಯರಾದಂತಹ ವಿಜಯ್ ಕುಮಾರ್ ಸರ್ ಅವರು ಇದ್ದಾರೆ. ಅವರು ಈ ಬೆಳಗಿನಲ್ಲಿ ನಮಗೆ ದೇವರ ವಾಕ್ಯವನ್ನ ತಿಳಿಸ್ಕೊಡುವಂತವರಾಗಿದ್ದಾರೆ. ಕರ್ತನ ಆತ್ಮನು ಅವರನ್ನ ಮುನ್ನಡೆಸಿ ವಾಕ್ಯದ ಬಲದಿಂದ ಅಭಿಷೇಕಿಸಿ ಈ ಬೆಳಗ್ಗೆ ನಮ್ಮೆಲ್ಲರಿಗೂ ಸಂದೇಶವನ್ನ ತರಲೆಂದು ಪ್ರಾರ್ಥಿಸುತ್ತಾ ಈ ಸಮಯವನ್ನ ದೇವರ ವಾಕ್ಯಕ್ಕಾಗಿ ಅವರನ್ನ ಈ ಕಾರ್ಯಕ್ರಮದ ಪರವಾಗಿ ಪೂರ್ವಕವಾಗಿ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಸ್ವಾಗತಿಸುತ್ತೇನೆ ಮತ್ತು ಈ ಸಮಯದಲ್ಲಿ ದೇವರ ವಾಕ್ಯಕ್ಕಾಗಿ ಅವರನ್ನ ಆಹ್ವಾನಿಸುವಂತನಾಗಿದ್ದೇನೆ. ಹಿರಿಯರೇ, ಇದು ನಿಮ್ಮ ಸಮಯ. ದೇವರ ವಾಕ್ಯವನ್ನ ತಿಳಿಸಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ಶುಭೋದಯಗಳು. ಬೋಧಕರ ಮಗುಗಳ ವಂದನೆಗಳು. ಕೂಡಿ ಬಂದಿರುವಂತಹ ಎಲ್ಲಾ ಬೋಧಕರುಗಳಿಗೂ ಹಾಗೂ ಸಹೋದರ ಸಹೋದರಿಯರಿಗೂ ಈ ಬೆಳಿಗ್ಗೆ ನಾವು ಕರ್ತನ ನಾಮದಲ್ಲಿ ನಾವು ವಂದನೆಯನ್ನು ಸಲ್ಲಿಸುವಂತರಾಗಿದ್ದೇವೆ. ನಾವೊಬ್ಬರು ಪರಸ್ಪರ ಪ್ರೀತಿಯಿಂದ ನಾವು ದೇವರ ಸ್ತುತಿಸಿ ಕೊಂಡಾಡುವುದು ಯುಕ್ತವೂ ನ್ಯಾಯವೂ ಆಗಿದೆ. ಯಾಕೆಂದ್ರೆ ನಾವು ಉಳಿದಿರುವುದು ಕರ್ತನ ಈಗಾಗಲೇ 2025 3ನೇ ದಿನಕ್ಕೆ ನಾವು ಕಾಲಿಟ್ಟಿರುವಾಗ ಇದು ದೇವರ ಕೃಪೆ, ದೇವರು ಕೊಟ್ಟಿರುವಂತಹ ಸಮಯ. ನಾವೆಲ್ಲರೂ ಸಹ ಕ್ರಿಸ್ತನಲ್ಲಿ ಬಲಗೊಂಡು ಆತನ ವಾಕ್ಯದಲ್ಲಿ ವೃದ್ಧಿಯಾಗುತ್ತಾ ನಾವು ನಿತ್ಯ ಸೈತಾನನ ಸಂಪೂರ್ಣವಾಗಿ ಸೋಲಿಸಿ ದೇವರ ರಾಜ್ಯಕ್ಕೆ ಬಾಧ್ಯರಾಗುವ ಮಕ್ಕಳಾಗಿ ನಮ್ಮನ್ನು ರೂಪಿಸುವುದಕ್ಕಾಗಿ ಆತ ನಮ್ಮನ್ನು ಕರೆದಿದ್ದಾನೆ ಅಂತ ನೋಡುವಂತಾಗಿದೆ. ಈಗಿರುವಾಗ ನಾವು ದೇವರ ಈ ವಾಕ್ಯಗಳ ಆಧಾರದ ಮೇಲೆ ನಾವು ನಿರೀಕ್ಷೆಯನ್ನಿಟ್ಟು ಜೀವಿಸುವಂತರಾಗಿದ್ದೇವೆ. ದೇವರ ವಾಕ್ಯದ ಒಂದು ನಿಘಂಟು ಧರ್ಮಶಾಸ್ತ್ರ. ಮುಖ್ಯವಾಗಿ ನಾವು ದಿನ ಪ್ರತಿದಿನ ನಾವು ಪಠನ ಮಾಡುತ್ತಿರುವಂತದ್ದು ಧರ್ಮಶಾಸ್ತ್ರ. ಧರ್ಮಶಾಸ್ತ್ರ ಯಾಕೆ ಮುಖ್ಯ ಅಂತ ಹೇಳುವಾಗ, ಮೊದಲು ಆದಮ ಅವಳು ಪಾಪ ಮಾಡಿದಾಗ ಅದಕ್ಕೂ ಮುಂಚೆ ಧರ್ಮಶಾಸ್ತ್ರ ಅಗತ್ಯವಿರಲಿಲ್ಲ. ಪಾಪ ಯಾವಾಗ ಪ್ರಾರಂಭವಾಯಿತೋ ಆಗ ಧರ್ಮಶಾಸ್ತ್ರದ ಅಗತ್ಯವಾಯಿತು. ದೇವರು ತನ್ನ ಗುಣಾತಿಶಯಗಳನ್ನ ಈ ಒಂದು ಧರ್ಮಶಾಸ್ತ್ರದ ಮೂಲಕ, ನನ್ನ ಗುಣಾತಿಶಯಗಳೇನು, ನನ್ನ ಉದ್ದೇಶವೇನು, ನಾನು ನಿಮ್ಮ ಮೇಲಿಟ್ಟಿರುವಂತಹ ಪ್ರೀತಿಯನ್ನು, ನಾನು ನಿಮ್ಮನ್ನು ಎಲ್ಲಿಗೆ ನಡೆಸಬೇಕಾಗಿದೆ, ನಾನು ನಿಮ್ಮನ್ನು ಸೃಷ್ಟಿ ಮಾಡಿದ ಉದ್ದೇಶವೇನು, ಇದೆಲ್ಲವನ್ನು ಸಂಕ್ಷಿಪ್ತವಾಗಿ ಧರ್ಮಶಾಸ್ತ್ರದಲ್ಲಿ ನಮಗೆ ದೇವರು ತಿಳಿಸ್ಕೊಟ್ಟಿದ್ದಾನೆ. ಈ ಧರ್ಮಶಾಸ್ತ್ರಗಳನ್ನು ಓದುವ ಮೂಲಕ ವಿವೇಕ, ಜ್ಞಾನ, ಆಧ್ಯಾತ್ಮಿಕ ಬಲ ವೃದ್ಧಿಯಾಗಿ ನಾವೆಲ್ಲರೂ ಸಹ ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ನಾವು ನಿತ್ಯರಾಜ್ಯಕ್ಕೆ ಬಾದಿರೋ ಮಾರ್ಗವನ್ನು ಕೂಡ ಇಲ್ಲಿ ದಯಪಾಲಿಸುವುದು. ಸೈತಾನನ ಎದುರಿಸುವ ಹಸ್ತ ಈ ದೇವರ ವಾಕ್ಯವಾದ ಒಂದು ನಿಘಂಟು ಧರ್ಮಶಾಸ್ತ್ರ ಎಂಬುದನ್ನು ಮಾರಬಾರದು. ಸಹೋದರ, ಧರ್ಮಶಾಸ್ತ್ರದಲ್ಲಿ ಏನಿದೆ, ಧರ್ಮಶಾಸ್ತ್ರದ ಕರ್ಮಗಳು ಏನು, ಅದ್ರ ಕ್ರಿಯೆಗಳು ಏನು, ಇದರ ಬಗ್ಗೆ ನಾವು ಸ್ವಲ್ಪ ಹೊತ್ತು ಧ್ಯಾನ ಮಾಡೋಣ. ಮೊದಲು ಧರ್ಮಶಾಸ್ತ್ರವನ್ನ ಪರಿಚಯ ಮಾಡಿಕೊಳ್ಳೋಣ. ಮುಂದೆ ನಡೆಯಬೇಕಾದ ಧರ್ಮಶಾಸ್ತ್ರ ಅಂದ್ರೆ ಮುಂದೆ ನಡೆಯಬೇಕಾದ, ಹಾಗೆ ಈಗಾಗಲೇ ನಡೆಯುತ್ತಿರುವ ಹಾಗೂ ಮುಂದೆ ನಡೆದು ಹೋಗಿರುವಂತ ಈಗ ಘಟನೆಗಳು, ಅಂದ್ರೆ ವರ್ತಮಾನ, ಭೂತ, ಭವಿಷ್ಯತ್ ಕಾಲದಲ್ಲಿ ನಡೆಯುವಂತ ಘಟನೆಗಳನ್ನು ದೇವರು ಆದಿಯಲ್ಲಿ ಆತನು ವರ್ತಮಾನ, ಭೂತ, ಭವಿಷ್ಯತ್ ಕಾಲದಲ್ಲಿ ಜೀವಿಸುವ ಆತನು ತನ್ನ ಬರೆದಿರುವಂತಹ ವಾಕ್ಯಗಳು ಸಹ ಅದೇ ಆಧಾರದ ಮೇಲೆ ಆಧಾರಗೊಂಡಿದೆ. ಎಲ್ಲವನ್ನೂ ಸಹ ಧರ್ಮಶಾಸ್ತ್ರಕ್ಕೆ ಒಂದು ವಿಶೇಷತೆ ಈ ಭೂಲೋಕದಲ್ಲಿ ಯಾವ ಗ್ರಂಥಕ್ಕೂ ಇಲ್ಲ. ಎಲ್ಲಾ ಘಟನೆಗಳಲ್ಲಿಯೂ ಇಲ್ಲಿ ಧರ್ಮಶಾಸ್ತ್ರವು ಹೊಂದಿರುವುದನ್ನ ನೋಡ್ತೇವೆ. ಆ ಪ್ರತಿಯೊಂದು ಘಟನೆಗಳು, ಪ್ರತಿಯೊಂದು ನಡವಳಿಕೆಗಳು ಹಾಗೂ ಕಾಲಮಾನಗಳನ್ನ ಧರ್ಮಶಾಸ್ತ್ರ ತಿಳಿಸುವಂತದ್ದಾಗಿದೆ. ಧರ್ಮಶಾಸ್ತ್ರದಲ್ಲಿ ಕಾನೂನಿದೆ, ಧರ್ಮಶಾಸ್ತ್ರದಲ್ಲಿ ದೇವರ ಜ್ಞಾನವಿದೆ, ಧರ್ಮಶಾಸ್ತ್ರದಲ್ಲಿ ನಾವು ಆಧ್ಯಾತ್ಮಿಕ ಬಲವನ್ನು ಹೊಂದುವುದಕ್ಕೆ ಬೇಕಾದ ಎಲ್ಲಾ ರೀತಿಯಾದ ವಾಕ್ಯಗಳು ಕೊಡಲ್ಪಟ್ಟಿದೆ. ಧರ್ಮಶಾಸ್ತ್ರ ಅಂತ ಹೇಳುವಾಗ ನಮ್ಮ ನಡವಳಿಕೆ ಏನು ಅಂತ ತಿಳಿಸುವುದಕ್ಕೆ ಇದು ಮಾರ್ಗದರ್ಶನವಾಗಿದೆ. ಹೀಗಿರುವಾಗ ಧರ್ಮಶಾಸ್ತ್ರ ನಾನು ಯಾಕೆ ನಂಬಬೇಕು ಅಂತ ಹೇಳ್ಬೇಕಾದ್ರೆ, ಇಲ್ಲಿ ಧರ್ಮಶಾಸ್ತ್ರ ಅಂದ್ರೆ ಕೇವಲ ಒಬ್ಬ ಮನುಷ್ಯನಿಂದ ಬರೆದದಲ್ಲ, ಕೇವಲ ಒಬ್ಬ ಮನುಷ್ಯರ ತನ್ನ ಇಚ್ಛೆಗೆ ತಕ್ಕಂತೆ ಒಂದು ಕಥೆಯ ರೂಪದಲ್ಲಿ ಬರೆದಂತ ವಿಷಯವಲ್ಲ. 2ನೇ ಪೇತ್ರ ನಾವು 19ನೇ ವಚನದಿಂದ 21 ವಚನ ನೋಡುವಾಗ, ಯಾವ ಪ್ರವಾದನೆಯು ಎಂದೂ ಮನುಷ್ಯರ ಚಿತ್ತದಿಂದ ಉಂಟಾಗಲಿಲ್ಲ. ಬರೆದಿರುವಂತ ಎಲ್ಲಾ ಪ್ರವಾದನೆ, ಯಾವುದೇ ಪ್ರವಾದನೆಗಳಾಗಿರ್ಲಿ, ಮನುಷ್ಯನ ಚಿತ್ತದಿಂದ ಉಂಟಾಗಲಿಲ್ಲ. ಮನುಷ್ಯನು ಪವಿತ್ರಾತ್ಮನಿಂದ ಪ್ರೇರಿತನಾಗಿ ದೇವರಿಂದ ಹೊಂದಿದ್ದನ್ನೇ ಮಾತನಾಡಿದನು, ಅದನ್ನೇ ಬರೆಯಲ್ಪಟ್ಟಿದೆ. ದೇವರು ತನ್ನ ಪವಿತ್ರಾತ್ಮನ ಮೂಲಕವಾಗಿ ಈ ಒಂದು ಸತ್ಯವೇದವು ನಿರ್ಮಾಣಗೊಂಡಿದೆ. ಇದಕ್ಕೆ ಸತ್ಯವೇದ ಅಂತೇಳಿ ಅದಕ್ಕೆ ಆ ಹೆಸರು. ಯಾಕೆಂದ್ರೆ ಇದರಲ್ಲಿ ನಡೆಯುವ ಘಟನೆಗಳನ್ನ ಸಂಕ್ಷಿಪ್ತವಾಗಿ ವಿವರಿಸಿರುವುದರಿಂದ ಇದಕ್ಕೆ ನಾವು ಸತ್ಯವೇದ ಅಂತ ನೋಡ್ತೀವಿ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು ಅಂದ್ರೆ, 1ನೇ ಥೆಸಲೋನಿಕ 5:19 ಮಾತು ಹೇಳ್ತದೆ, ನೀವು ಪವಿತ್ರಾತ್ಮನನ್ನು ನಿಂದಿಸಬೇಡಿರಿ. ಯಾಕೆಂದ್ರೆ ಪವಿತ್ರಾತ್ಮನಿಂದ ಬರೆಯಲ್ಪಟ್ಟ ಪುಸ್ತಕ ಇದು. ಅದಕ್ಕೋಸ್ಕರ ಪವಿತ್ರಾತ್ಮನ ನಾವೇನಾದ್ರು ಧರ್ಮಶಾಸ್ತ್ರ ನಿಂದನೆ ಮಾಡಿದ್ರೆ ಪವಿತ್ರಾತ್ಮನ ನಿಂದಿಸ್ದಂಗಾಯ್ತು. ಅದಕ್ಕೂ ನೀವು ಪವಿತ್ರಾತ್ಮನ ನಿಂದಿಸಬೇಡಿರಿ.
ಪ್ರವಾದನೆಗಳನ್ನು ಹೀನೈಸಬೇಡಿರಿ. ನೀವು ಪ್ರವಾದನೆಗಳ ಮುಂದೆ ಹೀನೈಸಿದ್ರೆ ಅದನ್ನ ಎಲ್ಲ ಸತ್ಯ ಘಟನೆಗಳು, ಮುಂದೆ ನಡೆಯುವಂತ ಘಟನೆಗಳಿದೆ, ನಡೆದು ಹೋದಂತ ಘಟನೆಗಳಿದೆ. ಪ್ರವಾದನೆಗಳನ್ನು ನೀವು ಹೀನೈಸಬೇಡ್ರಿ, ಅದನ್ನ ತಿರಸ್ಕಾರ ಮಾಡ್ಬೇಡ್ರಿ, ಅದನ್ನ ನಂಬಿರಿ. ನಂಬಿ ನಡೆಯುವ ಮೂಲಕ ನೀವು ರಕ್ಷಣೆ ಹೊಂದಿಕೊಳ್ಳುವುದಕ್ಕೆ ಮಾರ್ಗವಾಗಿದೆ ಎಂಬುದನ್ನ ತಿಳಿಸೋದು. ಸತ್ಯವೇದದಲ್ಲಿ ಸುಮಾರು 31,102 ವಚನಗಳಿಗೆ ಇವೆ ಅಂತ ತಜ್ಞರು ಬರೆದಿರ್ತಾರೆ. ಹಳಮಳಿಕೆಯಲ್ಲಿ 23,145 ಮತ್ತು ಹೊಸ ಒಮ್ಮಳಿಕೆ 7,957, ಒಟ್ಟು 31,102 ವಚನಗಳಿವೆ ಅಂತ ನೋಡಿ. ಇದರಲ್ಲಿ 5,457 ನೇರ ನುಡಿಗಳು, ಪ್ರವಾದನೆಗಳು. ಈಗ ಯೆಶಾಯ ಪ್ರವಾದನೆ, ಇಂದ ಅನೇಕ ಪ್ರವಾದನೆಗಳಿದೆ, ನೇರ ನುಡಿ ಇವುಗಳು ಇದೆ. ಎರಡನೇದಾಗಿ ನಾವು ನೋಡುವಾಗ 8,352 ಪ್ರವಾದನೆಯ ಕುರಿತು ವಚನಗಳಿವೆ, ಮುಂದೆ ಆಗುವಂತ ಪ್ರವಾದನೆಗಳ ಕುರಿತು ವಚನಗಳಿವೆ. ಅದೇ ರೀತಿಯಲ್ಲಿ ಇಲ್ಲಿ 2,895 ಸಾಂಕೇತಿಕ ಪ್ರವಾದನೆಗಳಿವೆ. ದಾನಿಯೇಲನ ಪ್ರವಾದನೆ, ಮತ್ತಾಯ 24ನೇ ಅಧ್ಯಾಯ, ಇಲ್ಲೆಲ್ಲ ಬರೆಯುವಂತಹ ಪ್ರವಾದನೆಗಳು ಸಾಂಕೇತಿಕವನ್ನು, ಮುಂದೆ ನಡೆಯುವಂತಹ ಘಟನೆಗಳ ಕುರಿತು ಪ್ರವಾದನೆಗಳು ಇರುವುದನ್ನು ನಾವು ನೋಡುವಂತರಾಗಿರ್ಬೋದು. 27% ಮುಂಚಿತವಾಗಿ ಮುಂದೆ ಆಗುವಂತಹ ಘಟನೆಗಳ ಬಗ್ಗೆ ಈ ಪ್ರವಾದನೆ ಯೇಸು ಕ್ರಿಸ್ತನ ಬರುವ ಮುಂಚೆ ಇರುವಂತಹ ಪ್ರವಾದನೆ ನೋಡ್ತೇವೆ. ಉದಾಹರಣೆ ನೋಡುವಾಗ ಆದಿಕಾಂಡ 3 ಯೇಸುವಿನ ಬರುವ ವಿಚಾರ ನೋಡ್ತೇವೆ. ಆದಿಕಾಂಡ 49:10 ಕೂಡ ರಾಜದಂಡವನ್ನು ಹಿಡಿದು ಬರುವಂತ ವ್ಯಕ್ತಿನ ವರ್ಣಿಸಲ್ಪಟ್ಟಿದೆ. ಯೆಶಾಯ 7:4 ನಿಮ್ಗೆ ಗೊತ್ತಿರಂಗೆ ಮಗು ನಮಗೋಸ್ಕರ ಬಿಡುತ್ತೆ, ಅದು ಯೇಸು ಕ್ರಿಸ್ತನ 9ನೇ ಅಧ್ಯಾಯ ಯೆಶಾಯ 6:7 ನೋಡುವಾಗ ಅದ್ಭುತ ಸ್ವರೂಪನ ಆಲೋಚನೆ. ಹೀಗೆ ಕ್ರಿಸ್ತನ ಬರುವ ವಿಚಾರವಾಗಿ ಮೊದಲನೇ ಪ್ರವಾದನೆ ನುಡಿದಿರೋದನ್ನು ನೋಡ್ತೇವೆ. 53ನೇ ಅಧ್ಯಾಯದಲ್ಲಿ ನೋಡುವಾಗ ಯೆಶಾಯ 53 ನೋಡುವಾಗ ಯೇಸು ನಮಗೋಸ್ಕರ ಶಿಲುಬೆ ಮೇಲೆ ತನ್ನ ಪ್ರಾಣವನ್ನ ಕೊಡೋದ್ರ ಮೂಲಕವಾಗಿ ಆತನು ನಮ್ಮನ್ನ ಸಂಪೂರ್ಣವಾಗಿ ಪಾಪದಿಂದ ವಿಮೋಚನೆ ಮಾಡುವಂತಹ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಯೆಶಾಯನ ಬಂದಿರೋದು ನೋಡ್ತೇವೆ. 61ರಲ್ಲಿ ಅದೇ ಯೇಸುಕಾಗ ನಾವು ಒಳ್ಳೆಯವರ ನಡ್ಕೋಬೇಕು ಅನ್ನೋದನ್ನ ನೋಡ್ತೇವೆ. ಮೀಕ 5:7 ನಾವು ನೋಡುವಾಗ ನಜರೇತ ಸುಲಭವಲ್ಲ, ಚಿಕ್ಕ ಹಳ್ಳಿಯಾಗಿರುವ ಒಬ್ಬ ಯೇಸು ಕ್ರಿಸ್ತನಲ್ಲಿ ಹುಡ್ತಾನೆ, ನಾನು ದೇವಕುಮಾರನು ಅಲ್ಲಿ ಜನಿಸ್ತಾನೆ ಅಲ್ಲಿ ನೋಡುವಂತದ್ದಾಗಿದೆ. ದಾನಿಯೇಲ 9:24-27 ನೋಡುವಾಗ ಕ್ರಿಸ್ತನ ಬಗ್ಗೆ ಮುಂದೆ ನಡೆಯುವಂತ ಘಟನೆಗಳನ್ನ ನೋಡ್ತೀವಿ. ಇಲ್ಲಿ ಯೆಹೋವ ಇದರಲ್ಲಿ ನೋಡುವಾಗ ಯೆರೂಸಲೇಮ್ ನಾಶನದ ಬಗ್ಗೆ ಕುರಿತು ಇಲ್ಲಿ ಬರೆದಿರುವ ನಾವು ನೋಡುವಂತದ್ದಾಗಿದ್ದೇವೆ. ಆದಿಕಾಂಡ 12:2 ಮುಂದಿನ ನಂಬು ನೋಡುವಾಗ ಯಾಜಕಕಾಂಡ 26-28, ಮತ್ತಾಯ 24-29 ಇಲ್ಲಿ ನೋಡುವಾಗ ಯೆರೂಸಲೇಮ್ ನಾಶನದ ಬಗ್ಗೆ ಪ್ರವಾದನೆ ಇರೋದನ್ನ ನೋಡ್ತೇವೆ. ಮತ್ತು ಭೂಮಿ ಅಂತ್ಯದ ಸೂಚನೆಗಳನ್ನ ಮತ್ತಾಯ 24 ನದಿಯಲ್ಲಿ ನೋಡಿರೋದನ್ನ ನೋಡುವಂತ ಅಲ್ಲಿ ನಡೆಯುವಂತಹ ಘಟನೆಗಳೇನು ತಿಳಿಯಲ್ಪಟ್ಟಿದೆ. ಹೀಗೆ ಸತ್ಯವೇದದಲ್ಲಿ ನಾವು ಮುಂದೆ ನಡೆಯುವಂತ ಮೂಲೋಕದ ಎಲ್ಲಾ ಒಂದು ಸ್ಥಿತಿಗತಿಗಳನ್ನ ಸತ್ಯವು ಸಂಪೂರ್ಣವಾಗಿ ನಮಗೆ ಕನ್ನಡಿಯಂತೆ ವಿವರಿಸುವಂತದ್ದಾಗಿದೆ ಅಂತ ನೋಡುವಂತದ್ದಾಗಿದ್ದೇವೆ. ಹೀಗಿರುವಾಗ ನಾವು ಧರ್ಮಶಾಸ್ತ್ರದ ಕರ್ಮಗಳೇನು ನೋಡೋಣ. ಧರ್ಮಶಾಸ್ತ್ರದ ಕರ್ಮಗಳು ಅಂತ ನೋಡ್ಬೇಕಾದ್ರೆ ಈ ರೋಮಾಪುರದ ಬರ ಪತ್ರಿಕೆ 3ನೇ ಅಧ್ಯಾಯ 19, 20, 22 ನೋಡುವ ಧರ್ಮಶಾಸ್ತ್ರದ ನುಡಿಗಳೆಲ್ಲವೂ ಆ ಶಾಸ್ತ್ರಕ್ಕೆ ಒಳಪಟ್ಟವರಿಗೆ ಹೇಳಿದೆ ಎಂದು ಬಲ್ಲಿದೆ ಅಷ್ಟೇ. ಈಗ ಧರ್ಮಶಾಸ್ತ್ರಕ್ಕೆ ಒಳಪಟ್ಟವ್ರು ಯಾರು? ನಾವು. ಈಗ ಧರ್ಮಶಾಸ್ತ್ರ ಓದ್ತಾ ಇದ್ದೀನಿ, ನಾವು ಒಳಪಟ್ಟಿದ್ದೀನಿ. ಹಾಗೆ ನೀವು ಓದ್ತಾ ಇದ್ರೆ ನೀವು ಒಳಪಟ್ಟಿದ್ದೀರಿ. ಧರ್ಮಶಾಸ್ತ್ರವನ್ನು ಅನುಸರಿಸಿ ಧರ್ಮಶಾಸ್ತ್ರವನ್ನು ಕೈಗೊಂಡು ಧರ್ಮಶಾಸ್ತ್ರದ ಒಂದು ಅಧೀನದಲ್ಲಿ ನಡೆಯುವಂತವರಿಗೆ ಒಳಪಟ್ಟವರಿಗೆ ಹೇಳುವುದೇನೆಂದ್ರೆ, ಈಗ ಎಲ್ಲರ ಬಾಯಿ ಕಟ್ಟಿ ಹೋಗುವುದು, ಲೋಕವೆಲ್ಲ ದೇವರ ಮುಂದೆ ಅಪರಾಧಿಯಾಗಿ ನಿಲ್ಲುವುದು ಅಂತ ನೋಡ್ತಾರೆ. ಲೋಕವೆಲ್ಲ ಯಾವಾಗ ಧರ್ಮಶಾಸ್ತ್ರ ನೋಡುವಾಗ ಎಲ್ಲರ ಬಾಯಿ ಕಟ್ಟಿ ಹೋಗುವುದು, ಧರ್ಮಶಾಸ್ತ್ರದಲ್ಲಿ ಬರೆದಂತ ಮಾತುಗಳಾಗ ಒಬ್ಬರು ನೀತಿವಂತರ, ಎಲ್ಲರೂ ಪಾಪಿಗಳು, ದೇವರ ದೃಷ್ಟಿಯಲ್ಲಿ ನಾವು ನೋಡುವಾಗ ಎಷ್ಟು ಹೊಲಸಾಗಿದ್ದೇವೆ ಎಂಬುದು ಧರ್ಮಶಾಸ್ತ್ರದಲ್ಲಿ ನಮಗೆ ಎಚ್ಚರಿಸುವಂತ ನೋಡ್ತೀವಿ. ಯಾವನಾದರೂ ನೇಮನಿಷ್ಠೆಗಳನ್ನು ಅನುಸರಿಸಿ ದೇವರ ಸನ್ನಿಧಿಯಲ್ಲಿ ನೀತಿಯವನೆಂದು ನಿರ್ಣಯಿಸಲ್ಪಡುವುದಿಲ್ಲವೆಂದು ಧರ್ಮಶಾಸ್ತ್ರದಿಂದ ಪಾಪದ ಹರು ಉಂಟಾಗುತ್ತದಷ್ಟೇ. ಇಲ್ಲಿ ನೋಡುವಾಗ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಇಲ್ಲಿ ಧರ್ಮಶಾಸ್ತ್ರದ ಏನಂದ್ರೆ, ಮನುಷ್ಯನ ಧರ್ಮಶಾಸ್ತ್ರ ನಿಂತಾಗ ನಾವು ನಿಜಕ್ಕೂ ನಾವೆಲ್ಲರ ಪಾಪಿಗಳೇ, ದೇವರು ಪರಿಶುದ್ಧನು ಎಂಬುದನ್ನ ಇಲ್ಲಿ ಸ್ಪಷ್ಟಪಡಿಸುವಂತದ್ದಾಗಿದೆ. ಪರಿಶುದ್ಧನಾದ ದೇವರ ಮುಂದೆ ನಾವು ನಿಲ್ಬೇಕಾದ್ರೆ ನಾವು ನೇಮ ನಿಷ್ಠೆಗಳನ್ನ ಅನುಸರಿಸಿ ನಾವು ದೇವರ ಸನ್ನಿಧಿಯಲ್ಲಿ ನೀತಿವಂತರು ಅನ್ನಕ್ಕಾಗಲ್ಲ. ಹಾಗಿದ್ರೆ ನೀತಿವಂತರಾಗಿರಿಗೆ ಏನ್ ಮಾಡ್ಬೇಕು ಅನ್ನೋದು ಧರ್ಮಶಾಸ್ತ್ರ ತಿಳಿಸುವಂತದ್ದಾಗಿದೆ. ನೀತಿ ನಿರ್ಣಯಿಸೋ ಧರ್ಮಶಾಸ್ತ್ರದ ಪಾಪದ ಹರುವನ್ನು ಹುಟ್ಟಿಸ್ತದೆ. ನಾವು ಧರ್ಮಶಾಸ್ತ್ರ ಅಂತ ಹೇಳುವಾಗ ಧರ್ಮಶಾಸ್ತ್ರ ಮಾತ್ರ ಪರಿಶುದ್ಧವಾದದ್ದು, ದೇವರ ವಾಕ್ಯದಿಂದ ಕೂಡಿರುವಂತದ್ದು. ಆದ್ರೂ ಅದು ತಿಳಿಸುವಂತದ್ದು ಏನಪ್ಪಾ ಅಂದ್ರೆ, ಧರ್ಮಶಾಸ್ತ್ರ ನಮ್ಮನ್ನ ರಕ್ಷಣೆಯನ್ನು ಮಾಡುವಂತ ಹಾಗೂ ನಮ್ಮನ್ನ ರಕ್ಷಿಸುವಂತ ಶಕ್ತಿ ಅದಕ್ಕಿಲ್ಲ. ಏನಂದ್ರೆ ಧರ್ಮಶಾಸ್ತ್ರ ಏನಿದ್ರು ನಮ್ಮ ಪಾಪದ ಹೊರುವನ್ನು ಹುಟ್ಟಿಸಿ ನೀವೇನ್ ಮಾಡ್ರಿ, ರಕ್ಷಣೆ ಹೊಂದಿಕೊಳ್ಬೇಕಾದ್ರೆ ನೀವೇನ್ ಮಾಡ್ಬೇಕು,
ಅನ್ನುವ ಒಂದು ಮಾರ್ಗವನ್ನ ನಮಗೆ ತಿಳಿಸ್ಕೊಡುವಂತದ್ದಾಗಿದೆ. ಧರ್ಮಶಾಸ್ತ್ರ ನಾವೆಂದರೆ ಏನು ಅಂತ ನೋಡುವಾಗ ಅದು ಏನು ಮಾಡುತ್ತದೆ, ಏನು ಮಾಡಲು ಆಗುವುದಿಲ್ಲ ಎಂದು ನಾವು ಇಲ್ಲಿ ತಿಳಿಸುವುದನ್ನು ನೋಡೋದು ಪೌಲನು ತಿಳಿಸ್ತಾನೆ. ಯೆಹೂದ್ಯರು ಹಳೆ ಒಡಂಬಡಿಕೆಯ ಮೋಶೆ 5 ಪುಸ್ತಕಗಳನ್ನ ಬರೆದು ನೋಡ್ತಾನೆ. ದೇವರು ತಿಳಿಸಿರುವ ಆ ಆದೇಶದ ಬಗ್ಗೆ ಯೋಚಿಸುತ್ತಿದ್ದರು. ಏನಂತ ದೇವರು ಏನ್ ಬರೆದಿದ್ದಾನೆ, ಎಲ್ಲ ಹಳೆ ಒಡಂಬಡಿಕೆ ಬರೆದಂತ ಗ್ರಂಥಗಳು ಹೇಗಿದೆ ಅದೆಲ್ಲ ನೋಡುವಾಗ ಇದು ಒಂದು ನೈತಿಕ ಕಟ್ಟಳೆ, ಶಾಸನ, ನ್ಯಾಯ ತೀರ್ಪುಗಳಿಂದ ವಿಸ್ತಾರಗೊಂಡಿತ್ತು. ಅದಷ್ಟೇ. ಕರ್ಮಾಚರಣೆ, ಔಪಚಾರಿಕ ಮತ್ತು ಇಲ್ಲಿ ಆಜ್ಞಾಪತ್ರ ಮತ್ತು ಆದೇಶದ ಒಂದು ಭಾಗವಾಗಿತ್ತು. ನಾವು ಹಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು, ಹಂಗ ಆಚರಿಸ್ಬೇಕು, ಹಿಂಗ್ ನಡಿಬೇಕು. ಈ ಹಳೆ ಒಡಂಬಡಿಕೆ ಓದ್ಬೇಕಾದ್ರೆ ಇಲ್ಲೂ ಒಂದು ಆಚರಣೆ ಮಾತ್ರ ಇರ್ತೇವೆ, ಪವಿತ್ರಾತ್ಮನ ಮೂಲಕ ನಡೆಸಲ್ಪಡುವಂತ ಕ್ರಿಯೆಗಳು ಒಂದಿರಲಿಲ್ಲ. ಇಲ್ಲಿ ನೋಡಿ, ಇಲ್ಲಿ ನೈತಿಕ ಕಟ್ಟಳೆ, ಶಾಸನ, ನ್ಯಾಯ ತೀರ್ಪುಗಳಿಂದ ಕೂಡಿದ್ದು. ಅವನೇ ಹಿಂಗ್ ಮಾಡ್ದಂಗ್ ಮಾಡ್ಬೇಕು, ಬಲಗಡೆ ಕೆನ್ನೆ ಹೊಡೆದು ಇನ್ನೊಂದು ಒಂದು ಕೆನ್ನೆ ಬಾರಿಸು, ಈ ರೀತಿಯಾದ ಒಂದು ನೈತಿಕ ಕಟ್ಟಳೆಗಳಲ್ಲಿ ವಿಸ್ತಾರಗೊಂಡಿತ್ತು. ಕರ್ಮಾಚರಣೆ, ಅದು ಮಾಡ್ಬೇಕು, ಇದು ಮಾಡ್ಬೇಕು, ಆಮೇಲೆ ಸಂಪತ್ತನ್ನ ಕೈಗೊಂಡು ಯಾವ ರೀತಿ ನಡಿಬೇಕು ಅಂತ ಇದೆಲ್ಲ ಔಪಚಾರಿಕ ಆಜ್ಞಾಪತ್ರ ಮತ್ತೆ ಈ ಆದೇಶವನ್ನು ಒಂದು ಭಾಗವಾಗಿತ್ತಷ್ಟೇ. ಇದು ಯೆಹೂದ್ಯರ ಧರ್ಮ ವ್ಯವಸ್ಥೆ, ಯೆಹೂದ್ಯರಾದ ಅದೊಂದು ಧರ್ಮಶಾಸ್ತ್ರದ ವ್ಯವಸ್ಥೆ ಎಂದು ಕರೆಯಲಾಗಿದೆ. ಈ ಯೆಹೂದ್ಯರ ಧರ್ಮಶಾಸ್ತ್ರದ ವ್ಯವಸ್ಥೆಯನ್ನು ನೋಡುವಾಗ ಇಲ್ಲಿ ಧರ್ಮಾಧೀನ ಎಂದರೆ ಅಧಿಕಾರ ಕ್ರೈಸ್ತ ಒಂದು ಕ್ಷೇತ್ರದ ಮಿತಿಯಲ್ಲಿ ಇರುವುದು ಅಂತ ನೋಡುದು. ಧರ್ಮಶಾಸ್ತ್ರಾಧೀನ ಎಂದರೆ ಅಧಿಕಾರ ಕ್ಷೇತ್ರದ ಒಂದು ಮಿತಿಯಲ್ಲಿ ಇರುವಂತದಕ್ಕೆ ಧರ್ಮಶಾಸ್ತ್ರ ಎಂದರ್ಥ. ಇದು ಧರ್ಮಶಾಸ್ತ್ರ ಅಧೀನ ಎಂದು ಅರ್ಥ. ಇಲ್ಲಿ ಕೊಲಸೆಯರಿಗೆ ಬರೆದ ಪತ್ರಿಕೆ 2:20-23 ನೋಡುವಾಗ ದೇಹ ದಂಡನೆ ಮಾಡ್ಕೊಳ್ಳೋದು. ಇದು ಮುಟ್ಬೇಡ, ಅದು ಮುಟ್ಬೇಡ, ಆಮೇಲೆ ಹಂಗ್ ಮಾಡ್ಬೇಡ, ಅದ್ ತಿನ್ಬೇಡ, ಇದ್ ತಿನ್ಬೇಡ, ಈ ರೀತಿಯಾದ ದೇಹ ದಂಡನೆ ನೋಡಕ್ ಕೇಳಕ್ ಚೆನ್ನಾಗಿರುತ್ತೆ. ಬೆಳಗ್ಗೆ ಎದ್ದಷ್ಟು ಬೇಗ ಸ್ನಾನ ಮಾಡಿ ದೇಹ ದಂಡನೆ ಮಾಡ್ಕೊಂಡು ಅದು ಮಾಡ್ತಾ ಇದ್ದ ಇವೆಲ್ಲ ನೋಡಕ್ಕೆ ಏನೋ ಜ್ಞಾನ ತರ ಕಾಣ್ಬೋದು. ಆದ್ರೆ ನಮ್ಮ ದೇಹದ ಇಚ್ಛೆಗಳನ್ನ ದುರಾಚರಣೆಗಳನ್ನ ನಿಗ್ರಹಿಸುವುದರಲ್ಲಿ ಯಾವ ಪ್ರಯೋಜನಕ್ಕೂ ಬರೋದಿಲ್ಲ. ಇದು ಶರೀರ ಕರ್ಮಗಳು ಅಂತ ನೋಡ್ತೇವೆ. ಈ ಶರೀರ ಮಕ್ಕಳ ಕರ್ಮಗಳಿಂದ ನಮ್ಮನ್ನು ನಾವು ಶುದ್ಧಿ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಯೆಹೂದ ಧರ್ಮದ ಹೇಗೆ ಯೆಹೂದ್ಯರನ್ನು ರಕ್ಷಿಸಲಾರದೆ ಇತ್ತು, ಹಾಗೆ ಅದು ನಮ್ಮನ್ನು ಕೂಡ ರಕ್ಷಿಸಲ್ಲ. ಯೆಹೂದ ಧರ್ಮವನ್ನು ನಾವು ಕೈಗೊಂಡು ನಡೆದ್ರೆ ಅವರ ರಕ್ಷಣೆ ಒಂದಕ್ಕೆ ಸಾಧ್ಯವಾಗಲಿಲ್ಲ. ಅದೇ ರೀತಿ ಅವರು ಯೆಹೂದ ಧರ್ಮ ರಕ್ಷಿಸಿಲ್ಲ. ಅದಕ್ಕೋಸ್ಕರ ಯೆಹೂದ್ಯರ ಧರ್ಮ ನಾವು ಅನುಸರಿಸಿ ನಡೆಯಕ್ಕೆ ಹೋದ್ರೆ, ಅಂದ್ರೆ ಕರ್ಮಾಚಾರಗಳನ್ನ ಅನುಸರಿಸಕ್ ಹೋದ್ರೆ ಖಂಡಿತವಾಗೂ ನಮ್ಮ ರಕ್ಷಣೆ ಸಿಗೋದಿಲ್ಲ. ಧರ್ಮಶಾಸ್ತ್ರ ಕರ್ಮಗಳು ಏನು ಮಾಡುತ್ತವೆ? ಒಬ್ಬ ವ್ಯಕ್ತಿ ಧರ್ಮಶಾಸ್ತ್ರ ಕರ್ಮದ ಏನ್ ಮಾಡ್ತದೆ ನೋಡುವಾಗ ಒಬ್ಬ ವ್ಯಕ್ತಿಯ ಕುಂದು ಕೊರತೆ ಮತ್ತು ಅಪರಾಧವನ್ನು ಬಯಲು ಮಾಡ್ತದೆ. ಒಬ್ಬ ವ್ಯಕ್ತಿ ಅವನೇನ್ ಕುಂದು ಕೊರತೆ, ಆ ವ್ಯಕ್ತಿಯ ಒಂದು ಅಪರಾಧವನ್ನು ಅವನೇನ್ ಮಾಡಿರ್ತಾನೆ, ಇದೆಲ್ಲವನ್ನು ಧರ್ಮಶಾಸ್ತ್ರ ಅದು ಏನ್ ಮಾಡುತ್ತೆ, ಬಯಲು ಮಾಡುತ್ತೆ. ಇದು ಕ್ರಿಯೆಗಳು. ಅದೇ ರೀತಿಯಲ್ಲಿ ನೈತಿಕ ನಿಯಮ, ದೇವರ ಗುಣಾತಿಶಯ ಮತ್ತು ಜನರ ಗುಣ ಸ್ವಭಾವ ಪಾಲಿಸುವುದರಲ್ಲಿ ವಿಫಲವಾಗುತ್ತದೆ. ಏನಂದ್ರೆ ಜನರ ಗುಣ ಮತ್ತು ಅದರ ಸ್ವಭಾವ, ನೈತಿಕತೆಯನ್ನ ಅದು ಪಾಲಿಸೋದಿಲ್ಲ. ನಾವು ಅದನ್ನು ತಿಳಿಸುತ್ತೆ, ನಿನ್ನ ನೈತಿಕತೆ ಏನಿದೆ, ದೇವರ ಗುಣ ಸ್ವಭಾವಗಳನ್ನು ಹೇಗೆ ಅರ್ಥ ಮಾಡ್ಕೊಂಡಿದೆ, ಎಲ್ಲವನ್ನು ಸಹ ಮನದಟ್ಟು ಮಾಡೋದ್ರಿಂದ ಅದನ್ನ ಅನುಸರಿಸಿ ನಡೆಯುವುದಕ್ಕೆ ದೇವರ ಬಳಿ ನಾವು ಹೋಗ್ಬೇಕಾಗುತ್ತೆ. ದೇವರನ್ನ ಅನುಸರಿಸಿ ಪವಿತ್ರ ಅದನ್ನ ಸಹಾಯದ ನಡೆಯಕ್ಕೆ ಸಹಾಯವಾಗುತ್ತೆ. ಇದಕ್ಕೆ ಅದನ್ನ ನಾವು ಇದನ್ನ ತಿಳಿಸುವ ವಿಷಯದಲ್ಲಿ ಮಾತ್ರ ಅದು ನಮ್ಗೆ ತಿಳಿಸೋದು ವಿನಃ ನಮ್ಮನ್ನ ತಗೊಂಡೋಗಿ ನಮ್ಮನ್ನ ಒಳ್ಳೆಯವರನ್ನಾಗಿ ಮಾಡಕ್ಕೆ ಅದಕ್ಕೆ ಸಾಧ್ಯವಾಗುದಿಲ್ಲ. ಹೀಗಿರೋದ್ರಿಂದ ನಾವು ದೇವರ ಬಳಿಗೆ ನಾವು ಧರ್ಮಶಾಸ್ತ್ರವನ್ನು ನಮ್ಮನ್ನು ಯಾವಾಗಲೂ ನಡೆಸುವಂತದ್ದಾಗಿದೆ. ಇದು ದೇವರ ವಾಕ್ಯವಾಗಿದೆ. ನಮ್ಮನ್ನು ನೀತಿವಂತರನ್ನಾಗಿ ಮಾಡುವ ಉದ್ದೇಶವಾಗಿ ಧರ್ಮಶಾಸ್ತ್ರವಿಲ್ಲ. ನಾವು ಧರ್ಮಶಾಸ್ತ್ರ ಓದ್ಕೊಂಡು ನೀತಿವಂತರಾಗ್ಬಿಡ್ತೀವಿ, ಧರ್ಮಶಾಸ್ತ್ರ ಓದ್ಕೊಂಡ ಅಲ್ಲ. ಧರ್ಮಶಾಸ್ತ್ರವನ್ನು ನಾವು ಓದುವ ಮೂಲಕ ನೀತಿವಂತರಾಗುವುದಕ್ಕೆ ಮಾರ್ಗವನ್ನ ನಮ್ಗೆ ಅನುಸರಿಸ್ತದೆ. ನೀನು ಇಂಥ ಮಾರ್ಗದಲ್ಲಿ ನಡೆದರೆ, ದೇವರು ಕೊಟ್ಟಿರಂತ ವಾಕ್ಯಗಳಿಗಿದೆ, ಆ ವಾಕ್ಯಕ್ಕನುಸಾರಾಗಿ ನಡೆದ್ರೆ ನೀನು ನೀತಿವಂತನಾಗಬಹುದು ಅಂತ. ಧರ್ಮಶಾಸ್ತ್ರ ಇಟ್ಕೊಂಡು ನಾನು ಓದ್ತೀನಿ, 20 ಸತಿ ಓದಿನಿ, 30 ಸತಿ ಓದಿನಿ, ಇಲ್ಲ, ಕ್ರಿಯೆ ರೂಪದಲ್ಲಿ ಧರ್ಮಶಾಸ್ತ್ರ ನಾವು ಓದ್ಕೊಂಡು ಕ್ರಿಸ್ತನ ಅಂಗೀಕರಿಸ್ಕೊಳ್ದೆ ಹೋದ್ರೆ ಧರ್ಮಶಾಸ್ತ್ರದಿಂದ ಏನು ಪ್ರಯೋಜನ ಇಲ್ಲ. ಅದಕ್ಕೋಸ್ಕರ ಇಲ್ಲಿ ನಾವು ನೀತಿವಂತನಾಗಬೇಕಾದ್ರೆ ಇಲ್ಲಿ ಯೇಸು ಕ್ರಿಸ್ತನ ಮೂಲಕವಾಗಿ ನೀತಿವಂತರಾಗಬೇಕೇ ಧರ್ಮಶಾಸ್ತ್ರ ಇಲ್ಲ. ಯೆಹೂದ್ಯರು ಹಿಂದೆ ತಮ್ಮ ಕರ್ಮಗಳೆಲ್ಲ ಅನುಭವಿಸಿ ನಡೆದ್ರು, ಆದ್ರೆ ಒಬ್ಬರು ನೀತಿವಂತರೆನಿಸು ಎಣಿಸಲ್ಪಡಕ್ ಸಾಧ್ಯವಾಗಲಿಲ್ಲ. ಹೀಗಿರುವಾಗ ನಾವು ಇದು ನಮ್ಮ ಪಾಪದ ಹೊರವನ್ನ ನಮ್ಗೆ ಹುಟ್ಟಿಸಿ ನೀವು ಕ್ರಿಸ್ತ ನಡೆಗೆ ನಮ್ಗೆ ನಡೆಸ್ತದೆ. ಪಾಪದ ಹೊರವನ್ನು ಹುಟ್ಟಿಸ್ತದೆ ನಮ್ಮ ಧರ್ಮಶಾಸ್ತ್ರ ಮತ್ತು ಪಾಪ. ಒಬ್ಬ ವ್ಯಕ್ತಿ ಉದಾಹರಣೆಗೆ ಹೇಳ್ಬೇಕಾದ್ರೆ ರೋಗದ ಲಕ್ಷಣಗಳು ಅವನು ಕಾಣಿಸ್ತದೆ. ರೋಗದ ಲಕ್ಷಣ ಬಂದ ತಕ್ಷಣ ಆ ರೋಗದ ಲಕ್ಷಣಗಳು ಅವನು ಗುಣಪಡಿಸೋದಿಲ್ಲ.
ಎಲ್ಲಿ ಹೋಗ್ಬೇಕು ಅವನು? ರೋಗದ ಲಕ್ಷಣಗಳೇನು ನೋಡ, ನನಗೆ ರೋಗ ಬಂದಿದೆ, ನೀನು ಹೋಗಿ ಡಾಕ್ಟರ್ ಹತ್ರ ಬೇಗ ಹೋಗಿ ಗುಣಪಡಿಸ್ಕೋ, ಅದೊಂದು ಎಚ್ಚರಿಕೆಯ ಸಂದೇಶ. ಅದೇ ರೀತಿ ಇಲ್ಲಿ ಧರ್ಮಶಾಸ್ತ್ರ ಏನಪ್ಪಾ ದೇವರ ವಾಕ್ಯ ನಮಗೆ, ನೀನು ಪಾಪಿಯಾಗಿದೆಯಾ, ನೀನು ಪಾಪದಿಂದ ನಾಶ ಆಗುವ ಸಾಧ್ಯತೆ ಇದೆ, ಹೀಗಿರುವಾಗ ನೀನೇನ್ ಮಾಡು? ಕ್ರಿಸ್ತನ ಬಳಿಗೆ ಹೋಗು, ದೇವರ ಬಳಿಗೆ ಹೋಗಿ ನೀನು ಏನೇನ್ ಮಾಡೋದು, ನಿನ್ನ ಪಾಪದ ಹರುವನ್ನು ಆತನ ಮುಂದೆ ಹುಟ್ಟಿಸುವ ಹರುವನ್ನು ತಿಳ್ಕೊಂಡು ನಿನ್ನ ಪಾಪವನ್ನು ದೇವರ ಮುಂದೆ ಹರಕೆ ಮಾಡಿಕೊಂಡು ಕ್ರಿಸ್ತನಡಿಗೆ ಹೋದಾಗ ನಿನ್ನ ಪಾಪ ಪರಿಹಾರ ಆಗುವ ಸಾಧ್ಯತೆ ಇದೆ. ಅದನ್ನ ನೀನ್ ಮಾಡ್ಬೇಕಾದ್ರು ನಮ್ ಕರ್ತವ್ಯ. ಅದಕ್ಕೋಸ್ಕರ ಕೇವಲ ದೇವರ ವಾಕ್ಯಗಳ ಆಧಾರದ ಮೇಲೆ ಅಷ್ಟಕ್ಕೂ ನಾನು ಸೀಮಿತನಾಗಿ ನಾವು ಅದೇ ರೀತಿಯಲ್ಲಿ ಜೀವಿಸೋದಾದ್ರೆ ನಮ್ಮ ಸ್ವಂತ ಶಕ್ತಿಯಿಂದ ದೇವರ ವಾಕ್ಯಗಳನ್ನು ನಾವು ಕಲಿಯಕ್ಕಾಗಲ್ಲ, ಸ್ವಂತ ಶಕ್ತಿಯಿಂದ ದೇವರ ವಾಕ್ಯಗಳನ್ನು ಅರ್ಥ ಮಾಡ್ಕೊಳಕ್ಕಾಗಲ್ಲ. ಇಲ್ಲ ಒಬ್ಬ ಸಹಾಯಕನ ಬೇಕು, ಒಬ್ಬ ಪವಿತ್ರ ಆತನ ಮೂಲಕ ಮಾತ್ರ ನಮ್ಗೆ ಸಾಧ್ಯ ಅಂತ ನೋಡ್ತೀವಿ. ನಾಲ್ಕು ಧರ್ಮಶಾಸ್ತ್ರವು ದೇವರ ಕೋಪಕ್ಕೆ ಗುರಿ ಮಾಡುವಂಥದ್ದು. ಧರ್ಮಶಾಸ್ತ್ರ ಏನಪ್ಪ ಹೆಂಗೆ ಹೇಳ್ತಾರೆ ಇವರು ಅಂತ? ಧರ್ಮಶಾಸ್ತ್ರವು ದೇವರ ಕೋಪಕ್ಕೆ ಗುರಿ ಮಾಡುವಂಥದ್ದು. ಯಾಕೆಂದ್ರೆ ಧರ್ಮಶಾಸ್ತ್ರವನ್ನು ತಿಳಿಯದವನಾಗಿರುವಾಗ ನಾವು ಏನು ಗುರಿಯಾಗಿರ್ತೀವಿ, ಅದಕ್ಕೆ ಗೊತ್ತಿಲ್ಲದೆ ಮಾಡುವಂತ ಪಾಪ ಅಂತ ಅರ್ಥ. ಧರ್ಮಶಾಸ್ತ್ರವನ್ನು ತಿಳ್ಕೊಂಡು ನಾವು ಮಾಡುವಂಥದ್ದು ದೇವರ ಕೋಪ ಗುರಿ ಆಗ್ತಿದ್ರೆ, ತಿಳಿದು ಏನು ಪಾಪ ಮಾಡ್ತಾನೆ ಅರ್ಥ. ಅದಕ್ಕೋಸ್ಕರ ತಿಳಿದು ಮಾಡುವಂತಹ ತಪ್ಪುಗಳು ಇಲ್ಲಿ ನೋಡುವಂತ ರೋಮಾಪುರ 4 ನೋಡುತ್ತೆ. ತಿಳಿಯುವಂತಹ ಮಾಡೋ ತಪ್ಪುಗಳು ಇದು. ಯಾಕೆಂದ್ರೆ ಧರ್ಮಶಾಸ್ತ್ರ ಅರಿವನ್ನು ಹುಟ್ಟಿಸುವಂತ ಅರಿವು ಇದ್ರೂ ಕೂಡ ತಿಳ್ಕೊಂಡು ಕೂಡ ನಾವು ಮಾಡುವಂತ ತಪ್ಪುಗಳು ಅದು ದೇವರಿಗೆ ಪಾಪವಾಗಿ ಪರಿಣಮಿಸ್ತದೆ. ಅಂದ್ರೆ ಧರ್ಮಶಾಸ್ತ್ರವನ್ನು ಮೀರಿ ನಡೆಯುವಂತಹ ಒಂದು ಕ್ರಿಯೆ ಆಗಿರೋದ್ರಿಂದ ನಾವೇನ್ ಮಾಡ್ತೀವಿ, ಆ ದೇವರ ವಾಕ್ಯವನ್ನು ತಿಳಿದೇ ಮಾಡೋ ತಪ್ಪಾಗಿರುವಂತ ರೀತಿ ಆದ್ರೂ ತಿಳಿದು ಮಾಡೋ ತಪ್ಪುಗಳು ಇದು ಬಹಳ ಪರಿಣಾಮವನ್ನು ಬೀರುವಂತದ್ದಾಗಿದೆ. ರೋಗದ ಲಕ್ಷಣಗಳು ರೋಗ ವಾಸಿ ಮಾಡುವುದಿಲ್ಲ, ಆದ್ರೆ ರೋಗದ ಲಕ್ಷಣಗಳು ನಮ್ಗೇನ್ ಮಾಡ್ತದೆ, ರೋಗದ ವಾಸಿ ಮಾಡಿಕೊಳ್ಳೋ ಅಗತ್ಯವಿದೆ ಅಂತ ತೋರಿಸ್ತದೆ. ಇದು ನಮ್ಮ ಪಾಪಿಗಳು, ನಿಜಕ್ಕೂ ನಾವು ಪಾಪ ಮಾಡಿದ್ದೇವೆ, ದೇವರಿಗೆ ವಿರುದ್ಧ ನಡೀತಾ ಇದ್ದೇವೆ, ನಮ್ಮ ಪಾಪ ಪರಿಹಾರನ ಮಾಡ್ಕೋಬೇಕು ಅನ್ನೋದೇ ನಮ್ ಕೆಲಸ. ಅದಕ್ಕೆ ಎಲ್ಲಿ ಪಾಪ ಪರಿಹಾರ ಮಾಡ್ಕೋಬೇಕು, ಹೇಗೆ ಮಾಡ್ಕೋಬೇಕು ಅನ್ನೋದು ಧರ್ಮಶಾಸ್ತ್ರ ಅಂತ ತಿಳಿಸ್ಬೋದು. ಅದೇ ರೀತಿ ಧರ್ಮಶಾಸ್ತ್ರ ನಮ್ಮನ್ನು ರಕ್ಷಿಸೋದಿಲ್ಲ, ಆದ್ರೆ ನಮ್ಮನೆ ಬದಲಿಗೆ ನಮ್ಮನ್ನ ನೀನು ಎಲ್ಲಿ ಕುಂದುಕೊರತೆ ಇದೆಯಪ್ಪ ನೀನು ನಿವಾರಿಸಿಕೊಳ್ಳಲು ಕ್ರಿಸ್ತನ ಬಳಿಗೆ ನಡೆಸ್ತದೆ. ರೋಮಾಪುರ 8:3 ನೋಡುವಾಗ ಆದ ಕ್ರಿಸ್ತನೇ ನಮಗೆ ಎಲ್ಲದಕ್ಕೂ ಸಹ ಮಾರ್ಗದರ್ಶಕನಾಗಿ ನಮ್ಮ ನಡೆಸುವಂತನಾಗಿದ್ದಾನೆ. ರೋಮಾಪುರದಿಗೆ 3:20 ಈಗಲಾದರೂ ದೇವರಿಂದ ದೊರಕುವ ನೀತಿಯು ಧರ್ಮಶಾಸ್ತ್ರವಿಲ್ಲದೆ ಪ್ರಕಟವಾಗಿದೆ. ಅರ್ಥ ಆಯ್ತಲ್ಲ? ನೋಡಿ, ಇಲ್ಲಿವರೆಗೂ ನಾವು ನೋಡಿ ಧರ್ಮಶಾಸ್ತ್ರ ಆಜ್ಞೆಗಳನ್ನ ನಾವು ಕೈಗೊಂಡು ನಡೆಯುವಂಥದ್ದು, ಧರ್ಮಶಾಸ್ತ್ರ ಅನುಸರಿಸಿ ನಡೆಯುವಂಥದ್ದು, ಧರ್ಮಶಾಸ್ತ್ರದ ವಾಕ್ಯಗಳು ನಮ್ಗೆ ಆಧಾರವಾಗಿದೆ. ಆದ್ರೆ ಹೋದಿರೋ ಧರ್ಮಶಾಸ್ತ್ರ ನೀತಿವಂತರಾಗಲು ಸಾಧ್ಯವಾಗಲಿಲ್ಲ. ಸ್ವಂತ ಪ್ರಯತ್ನ, ಸ್ವಂತ ಆಲೋಚನೆಗಳು, ಸ್ವಂತ ಕ್ರಿಯೆಗಳು ಅವನ ರಕ್ಷಿಸಲು ಸಾಧ್ಯವಾಗಲಿಲ್ಲ. ಆದ್ರೆ ಇಲ್ಲಿ ನಾವು ಬರುವಾಗ ಈ ವಾಕ್ಯ ಸ್ಪಷ್ಟವಾಗಿ ನಮ್ಗೆ ತಿಳಿಸುವಂತದ್ದಾಗಿದೆ. ರೋಮಾಪುರದ ಬರ್ತಿದೆ 3:20 ಈಗಲಾದರೂ, ಅಂದ್ರೆ ಈಗ ದೇವರಿಂದ ದೊರಕುವ ನೀತಿಯು ಧರ್ಮಶಾಸ್ತ್ರವಿಲ್ಲದೆ ಪ್ರಕಟವಾಗಿದೆ. ಅರೆ ಇದುವರೆಗೂ ಧರ್ಮಶಾಸ್ತ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಧರ್ಮಶಾಸ್ತ್ರ ಪವಿತ್ರವಾದ, ಧರ್ಮಶಾಸ್ತ್ರ ಪಾಪಿಗಳನ್ನ ರಕ್ಷಿಸುವುದಕ್ಕಾಗಿ, ಪಾಪದ ಹರುವನ್ನು ಮುಟ್ಟಿಸುವುದಕ್ಕಾಗಿ ಆ ಧರ್ಮಶಾಸ್ತ್ರ ಕೊಡಲ್ಪಟ್ಟಿದೆ. ಧರ್ಮಶಾಸ್ತ್ರ ನೀತಿಯನ್ನು ಪಾಲಿಸು, ಇದೆಲ್ಲ ನಾವು ನೋಡುವಾಗ ಇಲ್ಲಿ ಹೇಳುವಂತ ವಚನ ಏನಪ್ಪಾ ಅಂದ್ರೆ, ಈಗಲಾದರೂ ದೇವರಿಂದ ದೊರಕುವ ನೀತಿಯು ಧರ್ಮಶಾಸ್ತ್ರವಿಲ್ಲದೆ ಪ್ರಕಟವಾಗಿದೆ. ಧರ್ಮಶಾಸ್ತ್ರ ಇಲ್ಲದೆ ಹೆಂಗ್ ಪ್ರಕಟವಾಯಿತು? ಅದೇ ಅದು ಮೋಶೆಯ ಧರ್ಮಶಾಸ್ತ್ರದಿಂದಲೂ ಪ್ರವಾದಿಗಳ ನುಡಿಗಳಿಂದಲೂ ಸಾಕ್ಷಿಗೊಂಡಿದೆ ಅಷ್ಟೇ. ಈಗ ಧರ್ಮಶಾಸ್ತ್ರ ಬರ್ತಿದ್ದಾನೆ ಪ್ರವಾದಿಗಳು, ಹಾಗೂ ಅದೇ ರೀತಿ ಮೋಶೆಯ ಪ್ರವಾದದ ನುಡಿಗಳು, ಇವೆಲ್ಲ ನೋಡುವಾಗ ಇವೆಲ್ಲವೂ ಸಹ ಯೇಸು ಕ್ರಿಸ್ತನ ಮುಂದೆ ಬಂದು ನಮ್ಮ ಪಾಪ ನಿವಾರಣಾರ್ಥಕವಾಗಿ ಆತನು ಈ ಒಂದು ಧರ್ಮಶಾಸ್ತ್ರವನ್ನು ನೆರವೇರಿಸ್ತಾನೆ ಅನ್ನುವ ಒಂದು ನಿಟ್ಟಿನಲ್ಲಿ ಇವೆಲ್ಲವೂ ನಮಗೇನಾಗಿದೆ, ಒಂದು ಸಾಕ್ಷಿಯಾಗಿದೆ. ಪರ್ಣಶಾಲೆ ನೋಡುವಾಗ ಬಲಿಪೀಠ ಇವೆಲ್ಲ ಕ್ರಿಸ್ತನ್ನು ಬಲಿಪೀಠ, ಪ್ರಾಣಿ ಬಲಿ ಇವೆಲ್ಲವೂ ಕ್ರಿಸ್ತನನ್ನು ಸೃಷ್ಟಿಸಿತು. ಆತನು ಬಂದು ಏನ್ ಮಾಡ್ತಾನೆ, ಇದೆಲ್ಲವನ್ನು ಅಂತ್ಯಗೊಳಿಸಿ ಕ್ರಿಸ್ತನನ್ನ ಮೋಸ ಶಿಲುಬೆ ಮೇಲೆ ಪ್ರಾಣ ಕೊಟ್ಟು ಆತನ ಏನ್ ಮಾಡ್ತಾನೆ, ನಮ್ಮೆಲ್ಲರೂ ನೀತಿವಂತರಾಗಿ ತಿರುಗುವುದಕ್ಕೆ ನಮ್ಮನ್ನು ಮಾರ್ಗ ಮಾಡಿಕೊಡ್ತಾನೆ. ಯೆಹೋವನಿಗೆ ಧರ್ಮಶಾಸ್ತ್ರ ನಿಕಟವಾಗಿದ್ದ ನೀತಿಗಿಂತ ವ್ಯತ್ಯಾಸವುಳ್ಳದಾಗಿದೆ. ಅದಕ್ಕೋಸ್ಕರ ಹೊಸ ನೀತಿಯು ದೇವರಿಂದ ಬಂದದ್ದು, ಅಂಗೀಕರಿಸಿಕೊಳ್ಳಲು ಏಕೈಕ ನಿಜವಾದ ನೀತಿಯಾಗಿರುವುದರಿಂದ ದೇವರಿಂದ ದೊರಕುವ ನೀತಿ ಎಂದು ನಾವು ಕರೆಯುತ್ತೇವೆ. ದೇವರಿಂದ ದೊರಕುವ ನೀತಿ ನಾವು ಏನ್ ನಾವು ಕರಿತಾ ಇದೀವಿ ಅಂದ್ರೆ, ಯೆಹೋವನ ನೀತಿ ಅಲ್ಲ, ಯೆಹೋವನ ಧರ್ಮಶಾಸ್ತ್ರ ನಿಕಟವಾಗಿ ಇದು ಪರಿಚಯವಾಗಿದ್ದ ನೀತಿಗಿಂತ ವ್ಯತ್ಯಾಸವುಳ್ಳದಾಗಿದೆ. ಅದ್ಯಾವುದು ಅಂದ್ರೆ ಹೊಸ ನೀತಿ. ಅದ್ಯಾರು? ಕ್ರಿಸ್ತನ ಶಿಲುಬೆ ಮೇಲೆ ನನಗೋಸ್ಕರ ಪ್ರಾಣವನ್ನು ಕೊಟ್ಟು, ನಿಮಗೋಸ್ಕರ ಪ್ರಾಣ ಕೊಟ್ಟು, ತನ್ನ ರಕ್ತವನ್ನು ಸುರಿಸಿ ತನ್ನನ್ನೇ ದೇವರಿಗೆ ಅರ್ಪಿಸಿ ನಾವೆಲ್ಲರೂ ಸಹ ರಾಜ್ಯಕ್ಕೆ ಬಾಧ್ಯರಾಗುವ ಮಾರ್ಗವನ್ನು ಸುಲಭ ರೀತಿಯಲ್ಲಿ ಅನುಗ್ರಹಿಸಿದಂತ ಕ್ರಿಸ್ತನ ಇದು ಅಂಗೀಕರಿಸಿಕೊಳ್ಳಲು ಏಕೈಕ ನಿಜವಾದ ಇಲ್ಲಿ ನೀತಿಯಾಗಿರುವುದರಿಂದ ದೇವರಿಂದ ದೊರಕುವ ನೀತಿ ಎಂದು ಕರೆಯಲ್ಪಟ್ಟಿದೆ.
ದೇವರಿಂದಲೇ ನೀತಿ ನಮ್ಗೆ ದೊರಕ್ತೇವೆ ವಿನಃ ನಮ್ಮ ಸ್ವಂತ ಪ್ರಯತ್ನದಿಂದ ನೀತಿ ನಾವು ದೊರೆಯುವುದಿಲ್ಲ, ದೊರೆಯಲೂ ಇಲ್ಲ. ನಾವು ನೀತಿವಂತರಾಗಿ ನಿರ್ಣಯಿಸಲ್ಪಡುತ್ತಿದ್ದೇವೆ. ನಾವು ಪಾಪಿಗಳು ನೀತಿವಂತರಾಗಿ ನಾವು ನಿರ್ಣಯಿಸಲ್ಪಡಬೇಕಾದ್ರೆ ಇಲ್ಲಿ ನೀತಿವಂತರಾಗಿ ನಿರ್ಣಯಿಸಲ್ಪಡ್ತೇವೆ ವಿನಃ ನೀತಿವಂತರಲ್ಲ ನಾವು. ಯೇಸು ಮಾನವ ರೂಪದಲ್ಲಿ ಬಿದ್ದಾಗ ಅದೇ ನೀತಿಯನ್ನು ಕೈಗೊಂಡು ನಂಬುವವರಿಗೆ ಆ ನೀತಿಯನ್ನು ಕೊಡುತ್ತಾನೆ. ಆ ನೀತಿಯನ್ನು ಕೊಡ್ತಾನೆ. ನಾವು ಆ ನೀತಿಗೆ ಅರ್ಹರೆಂದು ಕೊಡುವುದಿಲ್ಲ. ನಾವು ನೀತಿಗೆ ಅರ್ಹರಲ್ಲ. ಅದರ ಅಗತ್ಯ ನಮಗೆ ಬೇಕಾಗಿದೆ ಎಂದು ಆತನ ಕೊಡ್ತಾನೆ. ಹೌದು, ನಾವು ನೀತಿವಂತರಾಗಬೇಕು. ಇವರು ಪಾಪಿಗಳು ಅನ್ಸ್ಕೋಬಾರದು, ದೇವರ ರಾಜ್ಯಕ್ಕೆ ಬಾಧ್ಯರಾಗಬೇಕು. ಅದಕ್ಕೋಸ್ಕರ ಏನ್ ಮಾಡ್ಬೇಕು? ಇವರಿಗೆ ನೀತಿವಂತರಾಗಿ ನಾನು ಮಾಡ್ಬೇಕಾದ್ರೆ, ಆ ನೀತಿನ ಕೊಡ್ಬೇಕಾದ್ರೆ ಮೊದಲು ನಾನು ನೀತಿವಂತನಾಗಿ ನಡೆದು ನನ್ನ ನಂಬುವರೆಲ್ಲರಿಗೂ ಸಹ ನೀತಿವಂತನಾಗಿ ಪರಿಗಣಿಸುವುದಕ್ಕೆ ನಾನು ಅರ್ಹರಾಗುವುದಕ್ಕೆ ಮಾರ್ಗವನ್ನು ಮಾಡಿಕೊಳ್ಬೇಕು ಅನ್ನೋದು ದೇವರ ಉದ್ದೇಶ. ಇದೇ ಧರ್ಮಶಾಸ್ತ್ರಗಳಲ್ಲಿದೆ ಪ್ರಕಟವಾಗಿರುವಂತಹ ನೀತಿ, ಕ್ರಿಸ್ತನ ಮೇಲಿನ ನಂಬಿಕೆಯಲ್ಲಿ ದೊರಕುವ ನೀತಿ. ಈ ನೀತಿ ಏನಪ್ಪಾ ಅಂದ್ರೆ, ನಾವು ಕ್ರಿಸ್ತನನ್ನು ಅಂಗೀಕರಿಸಿಕೊಳ್ಳುವ ಮೂಲಕ ಸಿಗುವಂತ ನೀತಿ. ನೀತಿವಂತರ ಗುಂಪಿನಲ್ಲಿ ನಾವು ಸೇರ್ಪಡ್ತೇವೆ ವಿನಃ ನಾವು ನೀತಿವಂತರಲ್ಲ. ನೀತಿವಂತರಾಗಬೇಕು ಅಂದ್ರೆ ಕ್ರಿಸ್ತನನ್ನು ನಂಬಿದಾಗ ಕ್ರಿಸ್ತನ ನಮ್ಮನ್ನ ನೀತಿವಂತರ ಗುಂಪಿಗೆ ಸೇರಿಸಲ್ಪಟ್ಟಾಗಿ ನಾವು ನೀತಿವಂತನ ಪರಲೋಕ ರಾಜ್ಯಕ್ಕೆ ಬಾಧ್ಯರ ಮಕ್ಕಳಾಗಿ ನಮ್ಮನ್ನು ರೂಪಿಸುವಂತೆ ಮಾಡಿದ್ದಾನೆ. ಯೆಹೂದ್ಯರು ಆ ಒಂದು ಸ್ವನೀತಿಯನ್ನೇ ಅನುಸರಿಸಿ ಧರ್ಮಶಾಸ್ತ್ರದ ಮೀರಿದರು. ಆದ್ರೆ ನಾವು ಕ್ರಿಸ್ತನಾದ ಯೇಸು ಕ್ರಿಸ್ತನನ್ನು ನಂಬಿ ನಾವು ಪರಲೋಕ ರಾಜ್ಯಕ್ಕೆ ಸೇರುವ ಮಕ್ಕಳಾಗುವಂತೆ ಕ್ರಿಸ್ತನ ನೀತಿಯಲ್ಲಿ ನಾವು ಸೇರುವುದು ಅಂತ ನೋಡ್ತೇವೆ. ಧರ್ಮಶಾಸ್ತ್ರವು ನಮ್ಮ ಶರೀರ ಭಾವದ ನಿಮಿತ್ತ ನಿರ್ಬಲವಾಗಿ ಆತನು ಪಾಪ ನಿವಾರಣೆಗೆ ತನ್ನ ಮಗನನ್ನು ಪಾಪ ಹೀನನಾಗಿ ನರಭಾವವನ್ನು ರೂಪದಲ್ಲಿ ಕಳಿಸಿಕೊಟ್ಟನು. ದೇವರು ಲೋಕದಲ್ಲಿ ಮಾಡ್ತಾನೆ, ಪಾಪದೀನನಾಗಿ ಅದನ್ನು ಸಂಪೂರ್ಣವಾಗಿ ತನ್ನ ಮಗನನ್ನ, ಪರಿಶುದ್ಧನಾಗಿರೋ ತನ್ನ ಮಗನನ್ನ, ಪಾಪರಹಿತನಾಗಿರೋ ಮಗನನ್ನ ಅವನೇನ್ ಮಾಡ್ತಾನೆ? ಅವನು ಇಲ್ಲಿ ಪಾಪ ಅಧೀನನಾಗಿ ನೀನು ನರಭಾವದಲ್ಲಿ ಮನುಷ್ಯನಾಗಿ ಹೋಗಿ ನೀನು ಪಾಪ ರೂಪದಲ್ಲಿ ಕಳಿಸ್ಕೊಟ್ಟು ಹೋಗಿ ಏನ್ ಮಾಡು, ನೀನು ಅಲ್ಲಿ ಪರಿಶುದ್ಧನಾಗಿ ನಡ್ಕೊಂಡು ಪಾಪದ ಮರಣದ ಕೊಂಡಿಯನ್ನು ಮುರಿದು ನೀ ಎಲ್ಲರನ್ನೂ ಸಹ ಪರಲೋಕ ರಾಜ್ಯಕ್ಕೆ ಸೇರಿಸುವಂತ ಭಾಗ್ಯವನ್ನು ಅನುಗ್ರಹಿಸು ಎಂಬುದರ ನಿರೀಕ್ಷೆಯಲ್ಲಿ ದೇವರೇ ಏನ್ ಮಾಡ್ದ? ನಮಗೋಸ್ಕರವಾಗಿ ಆತನು ನಮ್ಮನ್ನು ರಕ್ಷಿಸೋದಕ್ಕಾಗಿ ನಮ್ಮ ಕೈಲಿ ಆಗದೇ ಇರೋದಂತಹ ಯೆಹೂದ್ಯರು, ದೇವ ಜನಾಂಗಗಳು, ಇಸ್ರಾಯೇಲರು ಅಂತ ಒಂದು ಗುಂಪಾಗಿದ್ರು ಕೂಡ ನಾವೆಲ್ಲರೂ ಸಹ ದೇವರ ವಾಕ್ಯಗಳನ್ನು ಮೀರಿ ಬಿದ್ದೋದ ಕಾರಣ ಯೇಸು ಕ್ರಿಸ್ತನೇ ಲೋಕಕ್ಕೆ ಬಂದು ನಮ್ಮ ನೀತಿವಂತರನಿಗೆ ಮಾಡುವುದಕ್ಕೆ ಆತನು ನರಭಾವದಲ್ಲೇ ಮರಣ ದಂಡನೆಯನ್ನ ಆತನು ವಿಧಿಸಿದರು. ಈಗಿರಲು ಶರೀರ ಭಾವಕ್ಕೆ ಅನುಸಾರವಾಗಿ ನಡೆಯದೆ ಪವಿತ್ರಾತ್ಮಾನುಸಾರವಾಗಿ ನಡೆಯುವರಾಗುವಂತೆ ನಮ್ಮನ್ನ ಧರ್ಮಶಾಸ್ತ್ರದ ನಿಯಮವು ನೆರವೇರುವುದಕ್ಕೆ ಇದು ಮಾರ್ಗವಾಯಿತು. ಧರ್ಮಶಾಸ್ತ್ರದ ನಾವು ಪವಿತ್ರಾತ್ಮನ ಸಹಾಯವಿಲ್ಲದೆ ಧರ್ಮಶಾಸ್ತ್ರವನ್ನು ನಾವು ನೆರವೇರಿಸಲಿಕ್ಕೆ ಸಾಧ್ಯವಿಲ್ಲ ಎಂಬ ಈ ವಾಕ್ಯವನ್ನು ಸ್ಪಷ್ಟಪಡಿಸುವಂತದ್ದಾಗಿದೆ. ರೋಮಾಪುರ 8:3-4 ಇಲ್ಲಿ ಧರ್ಮಶಾಸ್ತ್ರ ನಮಗೆ ಈಗಿರಲು ಧರ್ಮಶಾಸ್ತ್ರದ ಭಾವಕ್ಕೆ ನಾವು ಅನುಸಾರವಾಗಿ ನಡೆಯದೆ ಪವಿತ್ರಾತ್ಮನ ಅನುಸಾರವಾಗಿ ನಡೆಯುವರಾದ ನಮ್ಮನ್ನು ಧರ್ಮಶಾಸ್ತ್ರದ ನಿಯಮವು ನೆರವೇರುವುದಕ್ಕೆ ಕಾರಣವಾಯಿತು. ಈಗ ಗೊತ್ತಾಯ್ತಲ್ಲ, 10 ಆಜ್ಞೆಗಳನ್ನ ಕೈಗೊಂಡು ನಮ್ಮ ಕೈಲಿ ನಡೆಯಕ್ಕಾಗಲಿಲ್ಲ, ನಮ್ಮ ಪೂರ್ವಿಕರು ಹೋದರು ನಡೆಯಕ್ಕಾಗಲ್ಲ, ಯಾರು ನಡೆಯಕ್ಕಾಗ್ಲಿಲ್ಲ. ಯೇಸು ಕ್ರಿಸ್ತನಿಗೆ ಬಂದಾಗ ನಾವು ಯೇಸು ಕ್ರಿಸ್ತನ ಮೂಲಕವಾಗಿ ಯೇಸು ಕ್ರಿಸ್ತನ ಅಂಗೀಕರಿಸಿಕೊಳ್ಳುವ ಮೂಲಕವಾಗಿ ಆತನ ಪವಿತ್ರಾತ್ಮನ ಶಕ್ತಿಯ ಮೂಲಕ ಧರ್ಮಶಾಸ್ತ್ರವನ್ನು ನೆರವೇರಿಸಿಕೊಳ್ಳುವುದಕ್ಕೆ ನಮಗೆ ಈ ಒಂದು ಧರ್ಮಶಾಸ್ತ್ರದ ಕ್ರಿಯೆ ನಮಗೆ ಕೊಡಲ್ಪಟ್ಟಿದೆ ಅಂತ ನೋಡುವಂತರಾಗಿದ್ದೇವೆ. ಧರ್ಮಶಾಸ್ತ್ರದ ಈ ಕ್ರಿಯೆಗಳ ಮೂಲಕ ನಾವು ಕ್ರಿಸ್ತನ ಅಂಗೀಕರಿಸಿ ದೇವರೊಬ್ಬನೇ ನಾವು ಕ್ರೈಸ್ತಿಯ ಜೀವಿತ ಅರ್ಥ ಮಾಡಿಕೊಳ್ಳಲು ಕಷ್ಟವಾಗಬಹುದು. ಆದರೆ ದೇವರು ಮತ್ತು ಆತನ ಮಗನಾದ ಯೇಸು ಕ್ರಿಸ್ತ ನಮಗಾಗಿ ಮಾಡಿದ್ದೇನು. ಹೌದು, ಪಾಪಿಗಳಾದ ನಾವು ದೇವರ ನಮ್ಮ ಸ್ವ ಇಚ್ಛೆಯಿಂದ ಕೊಟ್ಟಂತಹ ಸ್ವಾತಂತ್ರ್ಯವನ್ನು ಕಳೆದುಕೊಂಡ ನಮ್ಮ ಮೂಲ ಪಿತೃಗಳು ಸ್ವೇಚ್ಛೆಯಾಗಿ ನಡೆದು ಸೈತಾನನ ಮಾತಿಗೆ ಹೂಗೊಟ್ಟು ಪಾಪ ಮಾಡಿ ತಮ್ಮ ಅಮೂಲ್ಯವಾದ ಜೀವವನ್ನು ಕಳ್ಕೊಂಡ್ರು. ಜೀವ ಅಂದ್ರೆ ನಿತ್ಯ ಜೀವ ಕಳ್ಕೊಂಡ್ರು. ದೇವರು ಕೊಟ್ಟಂತಹ ಒಂದು ದೇವರ ಸ್ವಾರೂಪ್ಯವನ್ನು ಕಳ್ಕೊಂಡ್ರು. ಅವರು ಈಗಿರುವಾಗ ಅದೆಲ್ಲ ಕಳ್ಕೊಂಡ ಮೇಲೆ ಮತ್ತೆ ಅದನ್ನು ಮತ್ತೆ ಅನುಗ್ರಹಿಸುವ ಮಾರ್ಗವನ್ನು ದೇವರು ಆಗಲೇ ಯೋಜನೆ ಮಾಡಿದ್ನು. ಅದು 3:15 ನಿಮ್ಗೆ ಹೇಳಿದ್ನಲ್ಲ, ನೋಡುವಾಗ ಆತ ಈ ಲೋಕಕ್ಕೆ ಬಂದು ಅವನೇನ್ ಮಾಡ್ತಾನೆ? ಸಂಪೂರ್ಣವಾಗಿ ಸೈತಾನನ್ನ ಸೆರೆ ಬಿಡೋದು, ಜೊತೆಗೆ ಸೈತಾನನ ಬಂಧನದಲ್ಲಿದ್ದ ನಮ್ಮನ್ನ ಬಿಡಿಸಿ ನಾವೆಲ್ಲರೂ ಸಹ ನೀತಿವಂತರ ಗುಂಪಿಗೆ ಸೇರಿಸಲ್ಪಟ್ಟು ನೀತಿಯಿಂದ ನಮ್ಮನ್ನು ತೊಲಗಿಸಿ ಅದಕ್ಕೆ ಮಾರ್ಗ ಮಾಡಿಕೊಡುವಂತಹ ಕ್ರಿಸ್ತನ ಒಂದು ಮಹತ್ತರವಾದ ಯೋಜನೆ ಎಂಥದ್ದು ಎಂಬುದು, ಆ ಜೊತೆಗೆ ಅದನ್ನ ಪ್ರೀತಿ ಎಂತೆಂದು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಈ ವಿಚಾರ ನಾವು ನಡತೆಯಲ್ಲಿ
ಆತನ ರಕ್ಷಣಾ ಮಾರ್ಗದ ಯೋಜನೆಗೆ ಬದ್ಧರಾಗಿರಬೇಕೇ ಬೇಕು. ಖಂಡಿತವಾಗಿ ಬದ್ಧರಾಗಿರ್ಬೇಕು. ಯಾಕೆಂದ್ರೆ ಪುನರುತ್ಥಾನದ ಮಾರ್ಗವಾಗಿಯೇ ನಾವೆಲ್ಲರೂ ಪರಲೋಕ ರಾಜ್ಯ ಪ್ರವೇಶ ಮಾಡುವುದು. ಡೈರೆಕ್ಟ್ ಆಗಿ ಮೇಲ್ಗೆ ಅದೆಲ್ಲ ಹೋಗಲ್ಲ, ಪುನರುತ್ಥಾನ ಹೊಂದಲೇಬೇಕು. ಈಗ ಥೆಸಲೋನಿಕ 4:16-17 ಅಲ್ಲಿ ಮಾರ್ಪಡುವಿಕೆ ಅಂತ ಬರ್ತದೆ. ಮಾರ್ಪಡಿಸುವಂಥದ್ದು ಪುನರುತ್ಥಾನ ಒಂದು. ನಾವು ನೇರವಾಗಿ ಪರಲೋಕ ರಾಜ್ಯಕ್ಕೆ ಪ್ರವೇಶಿಸಬೇಕಾದ್ರೆ, ಆಕಾಶಕ್ಕೆ ಇದು ಮೇಘಾರೂಢರಾಗಿ ನಾವು ಹೋಗ್ಬೇಕಾದ್ರೆ, ಅಲ್ಲಿ ನಾವು ನಮ್ಮ ಜೀವಿತದ ಒಂದು ಪುನರುತ್ಥಾನ ನಮ್ಗೆ ಪ್ರತಿಯೊಬ್ಬರಿಗೂ ಆಗ್ಲೇಬೇಕು. ದೇವರಪ್ಪನೇ ನಾವು ಆರಿಸಬೇಕು. ಮೊದಲನೇದಾಗಿ ದೀನತೆ ಮತ್ತು ತಗ್ಗಿದ ಜೀವನದಿಂದ ದೇವರನ್ನು ನಾವು ಕೊಂಡಾಡುವ ಮತ್ತಾಯ 20:27 ನಮ್ಮ ದೇಹ ದೇವರಿಗೆ ಗರ್ಭಗುಡಿಯಾಗಿದೆ ಅಂತ ಬರೀಬೇಕು. ಅದಕ್ಕೋಸ್ಕರ ನಾವು ದೇವರಿಗೆ ಗರ್ಭಗುಡಿಯಾಗಿ ನಾವು ದೇವಾಲಯಕ್ಕೆ ಹೋಗಿ ಬಂದ್ಬಿಟ್ಟು ನಾವು ಸೂತ್ರದಿಂದ ಅರ್ಥವಲ್ಲ. ನಮ್ಮ ಹೃದಯವೇ ಗರ್ಭಗುಡಿ. ಅದನ್ನ ಅಲ್ಲಿ ಪವಿತ್ರಾತ್ಮ ನಮ್ಮಲ್ಲಿ ವಾಸ ಮಾಡ್ತಾನೆ. ಹೀಗಿರುವಾಗ ನಾವೇನು ಮಾಡಬೇಕು? ಅದನ್ನ ಶುದ್ಧವಾಗಿ ಇಟ್ಕೋಬೇಕು. ಶುದ್ಧವಾಗಿ ಇಟ್ಕೊಂಡು ನಮ್ಮ ಕ್ರಿಸ್ತನಲ್ಲಿ ನಾವು ಪ್ರೀತಿಯನ್ನ ವ್ಯಕ್ತಪಡಿಸ್ತೀವಿ. ಯಾವಾಗ ದೇವರ ವಾಕ್ಯಗಳನ್ನ ಕೈಗೊಂಡು ನಡಿತೀವಿ, ಕ್ರಿಸ್ತನ ಪ್ರೀತಿಯನ್ನ ವ್ಯಕ್ತಪಡಿಸ್ತೀವಿ. ಕ್ರಿಸ್ತನ ಮೇಲಿರುವಂತಹ ಪ್ರೀತಿಯನ್ನ ತೋರ್ಪಡಿಸ್ತೀವಿ. ಆಮೇಲೆ ಧರ್ಮಶಾಸ್ತ್ರದ ದೇವರ ವಾಕ್ಯವನ್ನ ನಾವು ಗೌರವಿಸ್ತೀವಿ. ಹೀಗೆ ನಾವು ಶುದ್ಧರಾಗಿ ಕ್ರಿಸ್ತನ ಕಡೆಗೆ ನಾವು ನಡೆದುಕೊಳ್ಳುವಂತ ಅವಕಾಶ ನಮಗಿದೆ. ಹಾಗೂ ಶುದ್ಧತ್ವ ಜೀವಿತವನ್ನು ನಡೆಸಬೇಕಾದ್ರೆ ಇಲ್ಲಿನ ಸ್ವಂತ ಶಕ್ತಿಯಿಂದ ಸಾಲಲ್ಲ. ಸೈತಾನು ಯಾವ ಕ್ಷಣದಲ್ಲೂ ಸಹ ನಮ್ಮನ್ನು ಶೋಧನೆ ಗುರುಪಡಿಸಿ ನಾಶ ಮಾಡುವ, ತನ್ನ ಕಡೆ ಎಳೆದುಕೊಳ್ಳುವ, ಈ ರೀತಿಯಾಗಿ ಅನೇಕ ಲೌಕಿಕವಾದ ಆಕರ್ಷಣೆಗಳಿಂದ ನಮ್ಮನ್ನು ಎಳಿತಾ ಇರ್ತಾನೆ. ಇಂಥ ಸಂದರ್ಭದಲ್ಲಿ ನಾವು ಗೆಲ್ಲಬೇಕಾದ್ರೆ ಏನ್ ಮಾಡ್ಬೇಕು? ಯೇಸು ಕ್ರಿಸ್ತನ ವಾಕ್ಯಗಳ ಆಧಾರದ ಮೇಲೆ ಗೆಲ್ಲಬೇಕು. ಯೇಸು ಕ್ರಿಸ್ತನು 40 ದಿವಸ ಉಪವಾಸವಿದ್ದು ಅವನು ಹೊರಗೆ ಬಂದಾಗ, ಶೋಧನೆಗೆ ಗುರಿಪಡಿಸಿದಾಗ, ಆಗ ಸೈತಾನ ಯಾವ ರೀತಿ ಎದುರಿಸಿದ್ರೆ ವಾಕ್ಯಗಳ ಆಧಾರದ ಮೇಲೆನೆ ಸೈತಾನಿಗೆ ಉತ್ತರ ಕೊಡಿ. ಇವತ್ತು ನಾವು ಕೂಡ ಅದೇ ರೀತಿ ವಾಕ್ಯಗಳ ಆಧಾರದ ಮೇಲೆ ನಾವು ಅದಕ್ಕೋಸ್ಕರ ನಾವು ಎಚ್ಚರವಾಗಿದ್ದು ರಾತ್ರಿ ಈ ಒಂದು ಕಾರ್ಯಕ್ರಮದಲ್ಲಿ ದಿನಾ ಬೆಳಗ್ಗೆ ಎದ್ದು ನಾವು ದೇವರ ವಾಕ್ಯಗಳ ಕಲಿಯುವ ಉದ್ದೇಶ ಏನು? ಸೈತಾನನ ಸಂಪೂರ್ಣವಾಗಿ ನಾವು ಸೆದೆಬಡಿಬೇಕು. ಸೈತಾನ ವಿರುದ್ಧ ಹೋರಾಟ ಮಾಡ್ಬೇಕಾದ್ರೆ ಗೆಲ್ಲಬೇಕು. ಅದಕ್ಕೆ ಬೇಕಾದ್ರೆ ದೇವರ ವಾಕ್ಯಗಳೆಂಬ ನಮಗೆ ಒಂದು ಗುರಾಣಿ, ಅದನ್ನ ವೆಪನ್ಸ್ ನಮ್ಗೆ ಇರಲೇಬೇಕು. ಇದಿಲ್ಲದೆ ಹೊರ ಸಾಧ್ಯವಾಗೋದಿಲ್ಲ. ಅದಕ್ಕೆ ನಾವು ಸ್ವೇಚ್ಛಾಗಿ ನಡೆಯುವ ಸಾಧ್ಯತೆ ಇದೆ. ನಮ್ಮ ಸ್ವತಂತ್ರನ ದುರುಪಯೋಗ ಮಾಡಿಸೋಕೆ ಪ್ರಯತ್ನ ಪಡ್ತಾನೆ ಇರ್ತಾನೆ. ಅದಕ್ಕೋಸ್ಕರ ನಾವು ಕ್ರಿಸ್ತನಲ್ಲಿ ಸ್ವತಂತ್ರರಾಗಿ ದಾಸರಾಗಿ ಜೀವಿಸೋಕೆ ದೇವ್ರನ್ನ ನಂಬಿಸ್ಬೇಕು. ಅದಕ್ಕೋಸ್ಕರ ದುಂದುಗಾರಿಕೆ, ದುಂದವತಾಣ ಇವುಗಳೆಲ್ಲ ಬಿಟ್ಬಿಟ್ಟು ನಾವು ನೋಡೋಕು ದೇವರಿಗೆ ಯಾವಾಗಲೂ ಪ್ರಯತ್ನ. 5ನೇದಾಗಿ ನಮ್ಮ ಮಾತು ನಯವಾಗಿರ್ಲಿ. ಆಮೇಲೆ ಸುಳ್ಳು ಕಪಟವಾಗಿರ್ಬಾರ್ದು, ಸುಳ್ಳು ಹೇಳ್ಬಾರ್ದು, ಕಪಟತನ ಮಾಡಬಾರ್ದು. ಹೀಗಿದ್ದು ನಾವು ಪ್ರಾಮಾಣಿಕವಾಗಿ ಕ್ರಿಸ್ತನ ನಿಯಮಗಳೇನಿದೆ ಅದಕ್ಕನುಸಾರವಾಗಿ ಧರ್ಮಶಾಸ್ತ್ರದಲ್ಲಿ ಬರೆಯಲ್ಪಟ್ಟಿದೆ. ಕ್ರಿಸ್ತನ ನಿಯಮಗಳನ್ನು ಕ್ರಿಸ್ತನನ್ನು ಪ್ರೀತಿಸ್ರಿ, ಆಗ ನಿಯಮಗಳು ತಾನೇ ಬರ್ತವೆ. ಕ್ರಿಸ್ತನ ಮೇಲೆ ಈಗ ನೀವು ಗಮನ ಇಡಿ. ಕ್ರಿಸ್ತನನ್ನು ಎಷ್ಟರ ಮಟ್ಟ ಪ್ರೀತಿಸಿರೋ ಅಷ್ಟರ ಮೇಲೆ ದೇವರ ವಾಕ್ಯಗಳ ಕೈಗೊಂಡು ನಡೆಯಕ್ಕೆ ಸಾಧ್ಯವಾಗುತ್ತೆ. ಅದಕ್ಕೆ ಪವಿತ್ರಾತ್ಮನ ಬಲ ನಾವು ಬರಬೇಕಾದ್ರೆ ಮೊದಲು ಯೇಸು ಕ್ರಿಸ್ತನ ನಂಬಬೇಕು. ಯೇಸು ಕ್ರಿಸ್ತನ ನಂಬಿದಾಗ ಪವಿತ್ರಾತ್ಮನ ಬಲ ನಮಗೆ ಹೆಚ್ಚಾಗುತ್ತೆ. ಅದನ್ನ ಆಜ್ಞೆಗಳನ್ನ ಕೈಗೊಂಡು ನಡೆಯಕ್ಕೆ ಶಕ್ತಿ ಸಿಗುತ್ತೆ ಅಂತ ಈಗಾಗಲೇ 8:3-4 ಓದಿದೀವಿ. ಅದಕ್ಕೆ ನಾವು ಪ್ರತಿಯೊಬ್ಬರು ಸಹ ಕ್ರಿಸ್ತನಲ್ಲಿ ನೆಲೆಗೊಳ್ಳಬೇಕಾದ್ರೆ ದೇವರ ಧರ್ಮಶಾಸ್ತ್ರವು ನಮ್ಮನ್ನ ಕ್ರಿಸ್ತನಲ್ಲಿ ನಡೆಸ್ತದೆ. ನಮ್ಮ ಪಾಪಗಳೇನು ಹರುವನ್ನು ಹುಟ್ಟಿಸ್ತದೆ. ಅದು ನಮ್ಮ ಧರ್ಮಶಾಸ್ತ್ರ. ಅನೇಕರು ಏನ್ ಮಾಡ್ತಾರೆ, ಒಂದು ಮೂಢನಂಬಿಕೆ ಇದೆ ನಮ್ಮ ಕ್ರೈಸ್ತರಲ್ಲಿ. ಏನಾದ್ರು ಜ್ವರ ಕಾಯಿಲೆ ಬಂದ್ಬಿಟ್ರೆ ಏನ್ ಮಾಡ್ಬಿಡ್ತಾರೆ, ಸತ್ಯ ತಲೆ ದಿಂಬಾಗುತ್ತೆ, ತಲೆ ದಿಂಬ ತರ ಹಾಕೊಂಡ್ ಮಲ್ಕೋತಾನೆ, ವಾಸಿ ಆಗ್ಬಿಡ್ತದೆ. ತಪ್ಪು ಅಭಿಪ್ರಾಯ. ಸತ್ಯವೇದ ಹೇಳುತ್ತೆ, ಯಾಕೋಬನ ಪತ್ರಿಕೆ 5ನೇ ಅಧ್ಯಾಯ ಏನ್ ಹೇಳ್ತಾರೆ, ಯಾವ್ದಾದ್ರು ಹುಷಾರೀಕರು ಹೋಗ್ಬಿಟ್ಟು ಎಣ್ಣೆ ಹಚ್ಚಿ ಪ್ರಾರ್ಥನೆ ಮಾಡಿತಿದೆ, ತಲೆ ದಿಂಬು ಇದೆ, ತಲೆ ಆ ತಲೆ ಮೇಲೆ ಬೈಬಿಲ್ ಹಿಡಿತಿದ್ಯಾ? ಇಲ್ಲ, ಖಂಡಿತವಾಗಿ. ಏನಪ್ಪಾ ಅಂದ್ರೆ, ಏನೇ ಇರ್ಲಿ ನಾವು ದೇವರಿಗೆ ಏನಾರೋ ನಮ್ ಕುಂದುಕೊರತೆಗಳು ಬಂದಾಗ ಕ್ರಿಸ್ತನ ಒಳಗೆ ಅಪಾ ತಂದೇನು ಇಂಥ ಪರಿಸ್ಥಿತಿ ಇದೆ ಮೊಣಕಾಲೂರಿ ನಾವು ಯಾವಾಗಲೂ ದೀನತೆಯಿಂದ ನಾವು ದೇವರಿಗೆ ಪ್ರಾರ್ಥನೆ ಮಾಡ್ಕೊಳ್ಳೋದು, ನಮ್ ದುಃಖವನ್ನ ವ್ಯಕ್ತಪಡಿಸೋದು. ಅದೇ 6 ಮತಾಯನ್ ಭಾಷೆ ನೋಡ್ಬೇಕು. ಏಕಾಂತವಾದ ಕೋಣೆಗೆ ಹೋಗಿ ಅಂತರಂಗದಲ್ಲಿರೋ ದೇವರಿಗೆ ನಾವು ಪ್ರಾರ್ಥನೆ ಮಾಡ್ರಿ, ಎಲ್ಲೋ ಸಹ ನೆರವೇರಿಸ್ತೀವಿ. ಹೀಗೆ ನಾವು ದೇವರನ್ನ ನಾವು ಯಾವ ರೀತಿ ಆರಾಧನೆ ಮಾಡ್ಬೇಕು, ದೇವರ ಗುಣಾತಿಶಯಗಳೇನು, ದೇವರ ಉದ್ದೇಶವೇನು, ದೇವರು ನಮಗೆಲ್ಲ ನಡೆಸ್ತಾನೆ, ಈ ಲೋಕದ ಪರಿಸ್ಥಿತಿ ಏನು, ಮುಂದೆ ಈ ಲೋಕ ಏನಾಗುತ್ತೆ, ಈ ಲೋಕ ಈ ಶಾಶ್ವತವಲ್ಲದ ಲೋಕದಲ್ಲಿ ನಾವು ಎಷ್ಟು ದಿವಸ ಇರ್ತೀವಿ, ಇದೆಲ್ಲ ವಿವರಣೆಯನ್ನ ಸತ್ಯವೇದದಲ್ಲಿ ನಾವು ನೋಡ್ತೇವೆ. ಯಾಕಂದ್ರೆ 24 ಮತ್ತೆ ಮುಂದೆ ಏನಾಗುತ್ತೆ, ಅದನ್ನ ಇದು ಸಂಪೂರ್ಣವಾಗಿ ಲೋಕ ನಾಶ ಆಗುತ್ತೆ. ಕ್ರಿಸ್ತನ ಹೊಸ ರಾಜ್ಯ ಪ್ರಕಟಣೆ ನೋಡ್ತೀವಿ. 23 ನೂತನ ಭೂಮಿ ಆಕಾಶ ಉಂಟಾಗುತ್ತೆ. ಅಲ್ಲಿ ಎಂತವ್ರು ಯೋಗ್ಯರು, ಇದೆಲ್ಲ ನೋಡುವಾಗ ನಾವು ಪಾಪ ರಹಿತರಾಗಿ ನಾವು ಜೀವಿಸ್ಬೇಕಾದ್ರೆ ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ನಾವು ನಡ್ಕೊಳ್ಬೇಕು. ಕೇವಲ ನಾವು ಬಾಯಿಪಾಠದಿಂದಲೇ ಅಥವಾ ಕೇವಲ ಏನೋ ಒಂದ್ ರೀತಿಯಲ್ಲಿ ಒಂದು ಆಚರಣೆಗಳಿಂದ, ಯೆಹೂದ್ಯರ ಆಚರಣೆ ಆಗಲೇ ಹೇಳಿದಾರ, ಯೆಹೂದ್ಯರ ಕರ್ಮಾಚರಣೆಗಳು
ಆರತಿ ದೇವಾಲಯಕ್ಕೆ ಹೋಗೋದು ಬರೋದು ಕೂತ್ಕೊಳ್ಳೋದು, ದೇವರೆಲ್ಲ ಕಾಲ ಕಳೆದು ಬಿಡೋದು, ಹೋಗೋದ್ ಮಾತ್ರಕ್ಕೆ ನಮಗೆ ಆಗುತ್ತಪ್ಪ ನಮ್ಮ ವರ್ಷ, ಈ ರೀತಿಯಾದ ಆಲೋಚನೆ ಬರುವುದಿಲ್ಲ. ಇಲ್ಲಿ ಯೇಸು ಕ್ರಿಸ್ತನನ್ನು ಅಂಗೀಕರಿಸಿಕೊಳ್ಳುವುದು ಅಂದ್ರೆ ಸಂಪೂರ್ಣವಾಗಿ ಆತನ ಘನತೆ ಗೌರವಕ್ಕೆ ನಾವು ಯಾವಾಗಲೂ ವಿಧೇಯರಾಗುವಂತದ್ದು. ಜೊತೆಗೆ ನಮ್ಮನ್ನು ಸಂಪೂರ್ಣವಾಗಿ ನಾವೇನು ಮಾಡಬೇಕು, ಸಜೀವ ಯಜ್ಞವಾಗಿ ಆತನಿಗೆ ಅರ್ಪಿಸುವಂತದ್ದು. ಸಜೀವ ಯಜ್ಞ ಅಂದ್ರೆ ನಾವು ಎಲ್ಲಾ ವಿಷಯಗಳಲ್ಲಿ ಸಹ ನಮ್ಮನ್ನು ಈ ಲೋಕದಲ್ಲಿ ಎಲ್ಲಾ ಮಲಿತು ದೂರವಿದ್ದು, ಈ ಲೋಕದ ಎಲ್ಲಾ ಆಶೆಗಳಿಗೆ ನಾವು ದೂರವಿದ್ದು ಕ್ರಿಸ್ತನನ್ನೇ ಆತಕೊಂಡು ನಡೆಯುವ ಮೂಲಕವಾಗಿ ನಮಗೇನಾಗುತ್ತೆ, ಅದನ್ನ ನೀತಿ ನ್ಯಾಯದಲ್ಲಿ ನಡೆದ ಆತನಿಗೆ ನಾವು ಜೀವಿಸೋದಕ್ಕೆ ಮಾರ್ಗವಾಗುತ್ತೆ. ಆದ ನಿರೀಕ್ಷೆಯಲ್ಲಿ ಜೀವಿಸ್ತಾ ಆತನ ರಾಜ್ಯಕ್ಕೆ ಬಾಧ್ಯರಾಗುವ ಸಾಧ್ಯ. ನಮ್ಮ ದೇಹ ಗರ್ಭಗುಡಿಯಾಗಿದ್ದ ಸಮಯ ಮತ್ತು ಆತನ ಹಣದ ಮಿತಿ ಇವೆಲ್ಲವೂ ಸಹ ನಾವು ದೂರ ಬಿಡಬೇಕು. ನಮ್ಮ ಮಾತು ನಯವಾಗಿರ್ಬೇಕು. ಮಾರ್ಕ ಸುವಾರ್ತೆ 12:28 ಕೇಳಿರಿ, ನಮ್ಮ ಕರ್ತನಾದ ದೇವರು ಒಬ್ಬನೇ, ಆತನನ್ನು ಪೂರ್ಣ ಪ್ರಾಣದಿಂದಲೂ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು. ಆಮೇಲೆ ಭೋಗದ ಆಶೆಗಳು ನಾನು ತ್ಯಜಿಸಬೇಕು. ಒಂದನೇದಾಗಿ. ಎರಡನೇದಾಗಿ, ಇಲ್ಲಿ ನೋಡುವಾಗ ದೇಹದ ಸೌಂದರ್ಯ ಮನರಂಜನೆ ಇಂಥವ್ರಿಗೆ ಹೆಚ್ಚಾಗಿ ಒತ್ತಾಸೆ ಕೊಡಬಾರದು. ದೇವರ ಪ್ರೀತಿ ಅದನ್ನ ನಾವು ಅಲ್ಲಿ ದೇವರ ಪ್ರೀತಿಯನ್ನು ಬಿಟ್ಟು ಇದನ್ನ ಮಾಡುವಂತದ್ದಾಗಿದೆ. ಅದಕ್ಕೋಸ್ಕರ ಐಶ್ವರ್ಯ, ಅಧಿಕಾರ, ರಾಜತ್ವ, ದೊಡ್ಡಸ್ತಿಕೆ, ಆತ್ಮಸ್ತುತಿ, ಅವಕಾಶ, ಸ್ವಾರ್ಥತೆ ಇವೆಲ್ಲವೂ ಸಹ ನಮ್ಮಲ್ಲಿ ಆದಷ್ಟು ಕಂಟ್ರೋಲ್ ನಮ್ಮ ದೂರ ಇಡಬೇಕು. ನಮ್ಮ ದ್ವೀನತೆಯಿಂದ ಒಬ್ಬರನ್ನು ಪ್ರೀತಿಸುತ್ತಾ ಒಬ್ಬರು ಕಾಲು ತೊಳೆ ಅಂಗಿನವರಾಗಿದ್ದು, ನಾನು ದೀನನು, ನನಗಿಂತನೂ ಆತನಿಗಿಂತ ನನಗಿಂತನೂ ಆತನ ಶ್ರೇಷ್ಠನು ಎಂಬ ಒಂದು ಮನೋಭಾವದಲ್ಲಿ ನಾವು ಒಬ್ಬೊಬ್ಬರು ಜೀವಿಸಬೇಕು. ಇದೆಲ್ಲ ಸತ್ಯವೇದದಲ್ಲಿ ನಮಗೆ ಅಡಕವಾಗಿರೋದ್ರಿಂದ ನಾವೆಲ್ಲವನ್ನೂ ಸತ್ಯವಾದ ದೇವರನ್ನು ತಿಳಿಸ್ಕೊಡಲ್ಪಟ್ಟಿದೆ. ಧರ್ಮಶಾಸ್ತ್ರ ನೋಡುವಾಗ ಪ್ರತಿಯೊಂದು ಸಹ ನಾವು ಹೇಗೆ ದೇವರಿಗೆ ನಡ್ಕೋಬೇಕು, ದೇವರ ಗುಣ ಏನು, ಅದರ ಸ್ವಭಾವ ಏನು ಅಂತ ಸ್ಪಷ್ಟ ಇದೆ. ಆತನಿಗೆ ಕೋಪ ಎಪ್ಪಿಸೋದು ಯಾವ್ಯಾವರಿಂದ ಆದ್ರೂ ಸಹ ತಿಳಿಸಲ್ಪಟ್ಟಿದೆ. ಅದಕ್ಕೆ ಅದನ್ನ ಆಜ್ಞೆಗಳನ್ನ ಕೈಗೊಂಡು ನಾವು ನಡೆಯುವಂತೆ ದೇವರು ಒಬ್ಬೊಬ್ಬರನ್ನು ನಮ್ಮನ್ನ ಆಶೀರ್ವದಿಸಿ ಬಲಪಡಿಸಲಿ. ಸತ್ಯ ವೇದ ಅಂತ ಹೇಳುವಾಗ ನಾವು ಸತ್ಯದಲ್ಲಿ ನಡೆಯುವಂತಹ ಮಾರ್ಗವನ್ನು ಕಂಡುಕೊಳ್ಳುವಂತಹ ಒಂದು ನಿಘಂಟಾಗಿದೆ. ಅದಕ್ಕೋಸ್ಕರ ನಾವು ಸತ್ಯವೇದನ ಓದ್ತಾ ಇದೀವಿ. ಓದುದು ಮಾತ್ರ ಸಾಲದು, ಅದ ಕ್ರಿಯೆ ರೂಪಗಳಲ್ಲಿ ನಾವು ತಂದುಕೊಳ್ಳುವುದಕ್ಕೆ ಪವಿತ್ರಾತ್ಮನ ಬಲ ನಾವು ಬೇಕೇ ಬೇಕು. ಪವಿತ್ರಾತ್ಮನ ಬಲ ಇಲ್ಲದಿದ್ರೆ ನಾವು ಕೇವಲ ಬರೀ ಪಠಣ ಮಾಡ್ತೀವಿ ವಿನಃ ಅದು ನಡೆಯುವಂತ ಶಕ್ತಿ ನಮಗೆ ಕ್ರಿಯೆ ನಮಗೆ ಬರೋದಿಲ್ಲ ಅಂತ ಹೇಳ್ತಾ, ಈ ಒಂದು ಬೆಳಗಿನ ಜಾವದಲ್ಲಿ ದೇವರ ಮಿಶ್ರ ಅವಕಾಶ ಕೊಟ್ಟದಕ್ಕೆ ತಾವೆಲ್ಲರೂ ಕರ್ತನ ಹೆಸರಲ್ಲಿ ಪೂರ್ವಕವಾದನೆ ಸಂಧಿಸ್ತಾ, ಧರ್ಮಶಾಸ್ತ್ರಕ್ಕೆ ಅನುಗುಣವಾಗಿ ನಾವು ನಡೆಯುವುದಕ್ಕೆ ಬೇಕಾದ ಬಲವನ್ನು ನಮ್ಮೊಬ್ಬರಿಗೂ ದೇವರು ಅನುಗ್ರಹಿಸಿ ನಾವೆಲ್ಲರೂ ಒಂದೇ ಕುಟುಂಬವಾಗಿ ಪರಲೋಕ ರಾಜ್ಯವನ್ನು ಪ್ರವೇಶಿಸುವ ಮಾರ್ಗವನ್ನು ದೇವರು ನಮ್ಮೊಬ್ಬರಿಗೂ ಅನುಗ್ರಹಿಸಲಿ. ಎಲ್ಲರಿಗೂ ಈ ಹೊಸ ವರ್ಷದಲ್ಲಿ ಆರೋಗ್ಯ, ಸಂತೋಷ, ಸಮಾಧಾನ, ನೆಮ್ಮದಿ ಕ್ರಿಸ್ತನ ಮೂಲಕ ದೊರೆಯಲಿ ಎಂದು ಹೇಳ್ತಾ ಈ ಒಂದು ಸ್ವಲ್ಪ ದಿನದ ಈ ಸಂದೇಶವನ್ನು ಮುಗಿಸುವಂತನಾಗಿದ್ದಾನೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಆಮೆನ್. ಆಮೆನ್. ಉತ್ತಮವಾದಂತ ಧ್ಯಾನಕ್ಕಾಗಿ, ವಾಕ್ಯಕ್ಕಾಗಿ, ಧರ್ಮಶಾಸ್ತ್ರದ ವಿಚಾರವಾಗಿ ಸವಿಸ್ತರವಾಗಿ ತಿಳಿಸಿದಂತ ಹಿರಿಯರಾದಂತ ವಿಜಯಕುಮಾರ್ ಸರ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ಅವರನ್ನ ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ, ಆತ್ಮನಿಂದ ತುಂಬಿಸಿ ಹೆಚ್ಚಿನ ರೀತಿಯಲ್ಲಿ ತನ್ನ ಸೇವೆಯಲ್ಲಿ ಉಪಯೋಗಿಸಿಕೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಪ್ರಾರ್ಥನೆಗೆ ಹೋಗೋಣ. ಈ ದಿನದ ಪ್ರಾರ್ಥನೆಯನ್ನ ಹಿರಿಯರಾದಂತಹ ಹೇಮಲತಾ ಭಕ್ತರಾಜಮ್ಮ ಅವರು ಮಾಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪ್ರಾರ್ಥನೆ ವಿಜ್ಞಾಪನೆಗಳೇನಾದ್ರೂ ಇದ್ರೆ ದಯಮಾಡಿ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಸಹೋದರಿ ಆನಿ ಅವರು ಭಾರತಕ್ಕೆ ಬಂದು ಅವರು ಮತ್ತೆ ತಮ್ಮ ಸ್ವದೇಶಕ್ಕೆ ಹೋಗಿದ್ದಾರೆ, ತಾವು ಕೆಲಸ ಮಾಡುವಂತ ಸ್ಥಳಕ್ಕೆ. ಅಲ್ಲಿ ಹೋದ ಮೇಲೆ ಅವರಿಗೆ ವೈರಲ್ ಇನ್ಫೆಕ್ಷನ್ ಆಗಿ ಸುಮಾರು ಒಂದು ಹೆಚ್ಚು ಕಡಿಮೆ 20 ದಿನಗಳ ಕಾಲವಾದರೂ ಅದು ವಾಸಿಯಾಗಿಲ್ಲ. ಸೊ ಅಲ್ಲಿ ಅವರಿಗೆ ಸರಿಯಾದಂತ ಒಂದು ಏನು ಔಷಧೋಪಚಾರಗಳು ದೊರೀತಾ ಇಲ್ಲ. ಸ್ವತಃ ಔಷಧಿಗಳನ್ನ ಕಷಾಯ ಈ ರೀತಿ ಮಾಡಿಕೊಂಡು ಅವರು ಅದನ್ನ ಕುಡಿದು ಅವರು ತಮ್ಮನ್ನ ವಾಸಿ ಮಾಡಿಕೊಳ್ಳುವಂತ ಪರಿಸ್ಥಿತಿಗಳಿವೆ. ಅದಕ್ಕೋಸ್ಕರ ಅವರು ಇನ್ನೂ ಸಂಪೂರ್ಣವಾಗಿ ವಾಸಿ ಆಗಿಲ್ಲ. ನನಗೋಸ್ಕರ ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ಅವರು ಕೇಳ್ಕೊಂಡಿದ್ದಾರೆ. ಅವರು ಮತ್ತು ಅವರ ಗಂಡ ಇಬ್ರಿಗೂ ಕೂಡ ಅಸ್ವಸ್ಥರಾಗಿದ್ದಾರೆ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ಕೇಳ್ಕೊಂಡಿದ್ದಾರೆ. ಮತ್ತು ಈ ಕಾರಣದಿಂದ ನಾನು ಕೂಟಗಳಿಗೆ ಆಗ್ಲಿಕ್ಕೆ ಆಗ್ತಾ ಇಲ್ಲ. ಎಲ್ರಿಗೂ ಹೇಳ್ರಿ, ನನಗೋಸ್ಕರ ಪ್ರಾರ್ಥನೆ ಮಾಡ್ರಿ ಅಂತ ಕೇಳ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ.
ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ದಯಮಾಡಿ ತಿಳಿಸ್ಬೇಕೆಂದು ಕೇಳ್ಕೊತೇನೆ. ಓಕೆ, ಪ್ರಾರ್ಥನೆ ಮಾಡೋಣ. ಅಷ್ಟೇ, ನಮ್ಮ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡಿ ಅಷ್ಟೇ. ಲೋಕ್ಯ ಸಂಕಲ್ ಅವರ ಕುಟುಂಬಕ್ಕಾಗಿ. ಫಸ್ಟ್ ನಂಗೂ ಕೋಲ್ಡ್ ಕಾಫ್ ಜಾಸ್ತಿ ಒಂದು 15 days ಆಯ್ತು ಬಿಡ್ತಾ ಇಲ್ಲ. ನನ್ಗೋಸ್ಕರ ಪ್ರಾರ್ಥನೆ. ಸಹೋದರಿ ರಾಜೇಶ್ವರಮ್ಮ ಅವರಿಗೆ ಕೋಲ್ಡ್ ಕಾಫ್ ಆಗಿದೆ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ಬೇಕೆಂದು ಕೇಳ್ಕೊಂಡಿದ್ದಾರೆ. KP ರವಿ ಅವರಿಗಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪಾಸ್ಟರ್ ನಮಗೋಸ್ಕರ ಪ್ರಾರ್ಥನೆ ಮಾಡ್ರಿ. ಯಶವಂತ್ ಸಾರ್ ಅವ್ರಿಗೋಸ್ಕರ, ಅವ್ರ ಆರೋಗ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡಿ. ಪದ್ಮಿನಿ ಅಮ್ಮಗಳು, ಪದ್ಮಿನಿ ಅಮ್ಮ ಅವರ ಮೊಣಕಾಲು ನೋವು. ಆಯ್ತು, ಪ್ರಾರ್ಥನೆ ಮಾಡೋಣ. ಭೂಪರಲೋಕಗಳ ಒಡೆಯನೇ, ಸ್ವಾಮಿ, ಮುಂಜಾನೆ ವೇಳೆಯಲ್ಲಿ ನಮ್ಮೆಲ್ಲರನ್ನ ನಿನ್ನ ಕೃಪಾ ಸನ್ನಿಧಿಗೆ ಸೇರಿಸಿ ನಿನ್ನ ವಾಕ್ಯಗಳನ್ನ ಆಲಿಸುವಂತ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ ಕೃತಜ್ಞತೆಗಳನ್ನು ಸಲ್ಲಿಸ್ತೇವಪ್ಪ ತಂದೆ. ಅರ್ಥದೇವ್ರಿ, ಈ ಒಂದು ಅವಕಾಶವನ್ನ ನೀಡಿದ ನಿನಗೆ ಕೋಟಿ ಸ್ತೋತ್ರಗಳು. ಎಷ್ಟೋ ಜನರು ಸ್ವಾಮಿ ಇಂಥ ಉತ್ತಮವಾದಂತ ವಾಕ್ಯಗಳನ್ನ ಕೇಳಲು ನಿನ್ನ ಸನ್ನಿಧಿಯಲ್ಲಿ ಇಲ್ಲ ಸ್ವಾಮಿ. ಈ ಅವಕಾಶವನ್ನ ನಿನ್ನ ದಾಸರ ಮೂಲಕ ನಮಗೆ ಒದಗಿಸಿ ಕೊಟ್ಟಿದ್ದೇ ನಿನಗೆ ಎಷ್ಟು ಸ್ತೋತ್ರ ಹೇಳಿದ್ರು ಸಹ. ಈ ವೇದಿಕೆಯನ್ನು ಒದಗಿಸಿಕೊಟ್ಟಂತ ನಿನ್ನ ಭಕ್ತರ ರಾಜರವರನ್ನ ಹೆಚ್ಚೆಚ್ಚಾಗಿ ಆಶೀರ್ವದಿಸಿ ಬಲಪಡಿಸು ಸ್ವಾಮಿ. ಅವ್ರಿಗೆ ಬೇಕಾದ ಆತ್ಮಿಕ ಶಾರೀರಿಕ ಆರೋಗ್ಯ ಕೊಡು, ಹಾಗೂ ಜ್ಞಾಪಕ ಶಕ್ತಿ ಕೊಟ್ಟು ಈ ಮಗನ ತನ್ನ ಎಲ್ಲ ಕಾರ್ಯಗಳಲ್ಲಿ ಯಶಸ್ವಿ ಆಗು. ಹಾಗೆ ನಿನ್ನ ವಾಕ್ಯದ ಮೂಲಕವೇ ಬಲಪಡಿಸಿ ನಡೆಸಿ ಕಾಪಾಡಿಸಿ. ಹಾಗೂ ಈ ದಿವಸದಲ್ಲಿ ನಿನ್ನ ವಾಕ್ಯವನ್ನು ಹಂಚಿದಂತ ನಿನ್ನ ಭಕ್ತರನ್ನ ನೀನು ಇನ್ನೂ ಹೆಚ್ಚಿನ ತಲಾಂತನ ನೀಡುವುದರ ಮೂಲಕ ಆಶೀರ್ವದಿಸಿ ನಡೆಸಿ ಕಾಪಾಡಿಸುವ ತಂದೆಯಾದ ದೇವರೇ, ಹೀಗೆ ಒಬ್ಬೊಬ್ಬ ನಿನ್ನ ಸೇವಕರು ನಿನ್ನ ಸನ್ನಿಧಿಯಲ್ಲಿ ನಿನ್ನ ವಾಕ್ಯದ ಆಣಿಮುತ್ತುಗಳನ್ನ ಎಲ್ಲರಿಗೂ ಹಂಚುವಂತೆ ನೀನು ಕೃಪೆ ಮಾಡು ಸ್ವಾಮಿ. ತಂದೆಯಾದ ದೇವರೇ, ನಿನ್ನ ಧರ್ಮಶಾಸ್ತ್ರದ ಮೂಲಕ ಇಷ್ಟೊಂದು ಒಳ್ಳೆಯ ವಾಕ್ಯಗಳನ್ನ ಆರಿಸಿ ನಾವೆಲ್ಲರೂ ಕೇಳುವ ಅವಕಾಶ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಹಾಗೂ ಇಲ್ಲಿ ಕೂಡಿ ಬಂದು ನಿನ್ನ ವಾಕ್ಯವನ್ನು ಆಸಕ್ತಿಯಿಂದ ಆಲಿಸಲು ಕುಳಿತಿರುವಂತ ಪ್ರತಿ ಒಬ್ಬೊಬ್ಬ ನಿನ್ನ ಭಕ್ತರು, ಸೇವಕರು, ಬೋಧಕರುಗಳು ಎಲ್ಲರನ್ನ ನೀನು ಆಶೀರ್ವದಿಸಪ್ಪ. ಅವರ ಯೋಜನೆಗಳನ್ನು ಸಫಲಗೊಳಿಸು ತಂದೆ. ಎಲ್ಲದಕ್ಕೂ ಕಾರಣ ನಿನ್ನ ಒಂದು ಧರ್ಮಶಾಸ್ತ್ರವಾಗಿದೆ. ನಿನ್ನ ಆತ್ಕೊಂಡು ನಿನ್ನ ಮೂಲಕವಾಗಿಯೇ ವರಗಳನ್ನ ಪಡ್ಕೊಂಡು ಸಮಸ್ಯೆಗಳನ್ನ ಬಗೆಹರಿಸಿಕೊಂಡು ನಡೆಯುವ ಶಕ್ತಿಯು ನಿನ್ನ ವಾಕ್ಯಕ್ಕೆ ಇದೆ ಸ್ವಾಮಿ. ಈ ವಾಕ್ಯವನ್ನ ಕಲಿಯಲು ನಾವೆಲ್ಲರೂ ನಿನ್ನ ಸನ್ನಿಧಿಯಲ್ಲಿರುವಾಗ ಎಲ್ಲರಿಗೂ ಅವರವರ ಸಮಸ್ಯೆಗಳಿಗೆ ತಕ್ಕಂತ ಬಿಡುಗಡೆಯನ್ನ ನೀಡು ಸ್ವಾಮಿ. ಅಪ್ಪ ಯೇಸುವೆ, ಆದಿಯಲ್ಲಿ ನೀನು ರಕ್ಷಣಾ ಯೋಜನೆಯ ಮೂಲಕ ಪಾಪದಿಂದ ಬಿಡುಗಡೆ ಕೊಟ್ಟು ನಮ್ಮೆಲ್ಲರನ್ನ ನಿನ್ನ ಸನ್ನಿಧಿಯಲ್ಲಿ ಸೇರಿಸಿದ್ದೀವಿ. ಇನ್ನೂ ಅನೇಕ ಆತ್ಮಗಳು ಬರಬೇಕಿದೆಯಪ್ಪ. ಇದನ್ನ ತಿಳಿಸುವ ಈ ನಿನ್ನ ಸನ್ನಿಧಿಯ ಸೇವಕರು ಸ್ವಾಮಿ ನಿನ್ನ ಸ್ವಾರ್ಥ ಸೇವೆಯಲ್ಲಿ ಹೆಚ್ಚೆಚ್ಚಾಗಿ ಪಾಲ್ಗೊಳ್ಳಬೇಕಿದೆಯಪ್ಪ. ಅದಕ್ಕೆ ನಿನ್ನ ವಾಕ್ಯದ ಆಧಾರ ಬೇಕು ಸ್ವಾಮಿ. ಎಲ್ಲರಲ್ಲಿ ಈ ನಿನ್ನ ವಾಕ್ಯವನ್ನ ಆಳವಾಗಿ ಬೇರೂರಿಸು ಸ್ವಾಮಿ. ಅನುದಿನವೂ ಒಬ್ಬೊಬ್ಬರು ಒಂದೊಂದು ಹೊಸ ಹೊಸ ಅಂಶಗಳನ್ನ ಈ ನಿನ್ನ ಧರ್ಮಶಾಸ್ತ್ರದ ಮೂಲಕ ತಿಳಿಸಿಕೊಟ್ಟು ನಿನ್ನನ್ನ ಆರಾಧಿಸಿ
ಮಹಿಮೆ ಪಡಿಸುವುದರ ಮೂಲಕ ನೀನು ಮಹಿಮೆ ಹೊಂದುತ್ತಾ ಇದ್ದಿ ಸ್ವಾಮಿ. ನಿನಗೆ ಕೋಟಿ ಸ್ತೋತ್ರಗಳಪ್ಪ. ಈ ದಿವಸದಲ್ಲಿ ನಾವು ನಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನ ಆರಂಭಿಸುವ ನಿನ್ನ ಸನ್ನಿಧಿಯಲ್ಲಿ ಬಂದಿರುವಾಗ ಅಪ್ಪ, ಕೆಲವು ಬೇಡಿಕೆಗಳನ್ನ ನೀನು ಒಪ್ಪಿಸ್ತೇವೆ ಸ್ವಾಮಿ. ಈ ಬೇಡಿಕೆಗಳನ್ನ ನೀನು ತೀರಿಸ್ಬೇಕಪ್ಪ. ನಿನ್ನಲ್ಲಿ ಭಯಭಕ್ತಿಯುಳ್ಳ ಮಕ್ಕಳನ್ನ, ಭರವಸೆ ಇಟ್ಟ ಮಕ್ಕಳನ್ನ, ನಂಬಿಕೆಯಿಂದ ನಿನ್ನ ಸನ್ನಿಧಿಯಲ್ಲಿ ತಮ್ಮ ಮೊರೆಗಳನ್ನ ಇಡುವಂತಹ ನಿನ್ನ ಮಕ್ಕಳನ್ನ ಕರುಣಿಸಪ್ಪ. ನಮ್ಮೆಲ್ಲರಲ್ಲಿ ಯಾವುದೇ ಪಾಪ ದೋಷಗಳಿದ್ದರೆ ದಯಮಾಡಿ ಕ್ಷಮಿಸಿ. ನಿನ್ನ ಸನ್ನಿಧಿಗೆ ನಮ್ಮ ಈ ಬೇಡಿಕೆಗಳು ಸೇರಲು ಅಡ್ಡಿಯಾಗಿದ್ದರೆ ದಯಮಾಡಿ ನಮ್ಮೆಲ್ಲರನ್ನ ನೀನು ಕ್ಷಮಿಸಿ ಸ್ವಾಮಿ. ಈ ಬೇಡಿಕೆಗಳನ್ನ ನೀನು ಈಡೇರಿಸ್ಕೊಡ್ಬೇಕಾಗಿ ನಿನ್ನಲ್ಲಿ ಮೊರೆ ಇರ್ತೇನಪ್ಪ ಯೇಸುವೆ. ಸಹೋದರಿ ಆನಿಗೋಸ್ಕರ ಅನೇಕ ದಿನಗಳಿಂದ ನಿನ್ನ ಸನ್ನಿಧಿಯಲ್ಲಿ ನಾವು ಜ್ಞಾಪಿಸ್ಕೊಳ್ತಾ ಬಂದಿದ್ದೇವೆ ಸ್ವಾಮಿ. ಆ ಮಗಳು ಸಹೋದರಿ ವರಲಕ್ಷ್ಮಿ ಅವರು ಹಾಡು ಹೇಳುವಾಗ ಆನಿ ಮಗಳು ಕೂಡ ನಮ್ಮ ಜ್ಞಾಪಕಕ್ಕೆ ಬಂತು. ಈ ಮಗಳು ಕೂಡ ತನ್ನ ಒಂದು ಕಂಠದಿಂದ ನಿನ್ನನ್ನು ಆರಾಧಿಸಬಹುದಾಗಿತ್ತು. ಎಲ್ಲಿದ್ದಾಳ ಮಗಳು ಎಂಬುದಾಗಿ ನಾವು ಯೋಚಿಸ್ತಿದ್ದಾಗ ಅಪ್ಪ, ಈ ದಿವಸದಲ್ಲಿ ಆ ಮಗಳ ಇರುವಿಕೆಯನ್ನ ನೀನು ನಮಗೆ ತೋರಿಸ್ಕೊಟ್ಟಿದ್ದೆ ಸ್ವಾಮಿ. ಆ ಮಗಳು ಅವಳು ಆರೋಗ್ಯವಂತಳಾಗಿ ನಿನ್ನ ಸನ್ನಿಧಿಯ ಸೇವಕಳಾಗಿ ಮುಂದುವರಿಯಬೇಕು ಸ್ವಾಮಿ. ತನ್ನ ಒಂದು ಉತ್ತಮವಾದ ಕಂಠದಿಂದ ನಿನ್ನನ್ನ ಆರಾಧಿಸಬೇಕಿದೆ ಸ್ವಾಮಿ. ಮಗಳನ್ನ ನೀನು ಸ್ವೀಕರಿಸು ಸ್ವಾಮಿ. ತಂದೆಯೇ, ಆ ಮಗಳನ್ನ ಗುಣಪಡಿಸು ಸ್ವಾಮಿ. ಆ ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ಕೊಡು ಸ್ವಾಮಿ. ಆ ಮಗಳು ಮತ್ತೆ ಈ ಜೂಮ್ ಕುಟುಂಬದಲ್ಲಿ ಬಂದು ನಿನ್ನ ಸೇವೆಯಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುವ ನಿನ್ನ ಕೃಪಾಶೀರ್ವಾದ. ಈ ಕಾರ್ಯವನ್ನ ಆದಷ್ಟು ಬೇಗ ಈಡೇರಿಸ್ತೀಯ ಎಂಬ ದೃಢ ವಿಶ್ವಾಸ ನಮ್ಮಲ್ಲಿ ಇದೆ ಸ್ವಾಮಿ. ತಂದೆ ಆದ ದೇವರೇ, ಹಾಗೆಯೇ ಸಹೋದರ ಲೋಕೇಶ್ ಅವರ ಕುಟುಂಬಕ್ಕೋಸ್ಕರವಾಗಿ ಬೇಡ್ಕೊಳ್ತೇನಪ್ಪ. ಆ ಮಗನು ಅನುದಿನವೂ ಸ್ವಾಮಿ ನಿನ್ನ ಸನ್ನಿಧಿಯಲ್ಲಿ ಬಂದು ನಿನ್ನಲ್ಲಿ ಭರವಸೆ ಇಟ್ಟು ನಿನ್ನ ವಾಕ್ಯಗಳನ್ನ ಆಲಿಸುವಾಗ ಆ ಮಗನಲ್ಲಿ ಮತ್ತು ಕುಟುಂಬದ ಸದಸ್ಯರಲ್ಲಿ, ಪತ್ನಿಯಲ್ಲಿ ಯಾರಲ್ಲಿ ಅನಾರೋಗ್ಯ ಮತ್ತು ಇನ್ನಿತರ ಯಾವ ಸಮಸ್ಯೆಗಳಿದ್ದರೂ ನನ್ನಲ್ಲಿ ಬಗೆಹರಿಸಿ ಅಪ್ಪ ತಂದೆಯೇ ಆ ಕುಟುಂಬದಲ್ಲಿ ಶಾಂತಿ ನೆಮ್ಮದಿಯನ್ನ ಕೊಡಿಸುವ. ಅದೇ ರೀತಿ ಸಹೋದರಿ ರಾಜೇಶ್ವರಿ ಮಗಳನ್ನ ನೀನು ಸ್ವಸ್ಥಪಡಿಸಿದ್ದೆ ಸ್ವಾಮಿ. ಆ ಮಗಳಿಗಿದ್ದಂತ ನೋವು ಬೇನೆಗಳಿಂದ ಬಿಡುಗಡೆ ಕೊಟ್ಟಿದ್ದಿ. ಒಮ್ಮೆ ತಂದೆ, ಆ ಮಗಳು ಅನಾರೋಗ್ಯ ಸ್ಥಿತಿಯಲ್ಲಿರುವಾಗ ಆ ಮಗಳನ್ನ ನೀನು ಮುಟ್ಟು ಸ್ವಾಮಿ. ತಂದೆ ಆದ ದೇವರು, ಆ ಮಗಳು ನಿನ್ನ ಸಾಕ್ಷಿ ಮಗಳಾಗಿ ಮುಂದುವರಿಯಬೇಕಿದೆ ಸ್ವಾಮಿ. ನಿನ್ನ ಸೇವೆಯಲ್ಲಿ ತನ್ನನ್ನು ಒಪ್ಪಿಸ್ಕೊಡ್ಬೇಕಿದೆ ಸ್ವಾಮಿ. ಆ ಮಗಳಿಗೆ ನಿನ್ನ ಆತ್ಮನ ಬಲ ಕೊಡಪ್ಪ. ದೈಹಿಕ ಆರೋಗ್ಯ ಭಾಗ್ಯವನ್ನ ಕೊಟ್ಟು ಆ ಮಗಳನ್ನ ನೀನು ಸ್ವೀಕರಿಸಿ ನಡೆಸಿ ಸ್ವಾಮಿ. ಸಾಕ್ಷಿ ನೀಡುವಂತ ನಿನ್ನ ಕೃಪೆಯನ್ನ ದಯಪಾಲಿಸಿಕೊಟ್ಟು ನಡೆಸಪ್ಪ ಸ್ವಾಮಿ. ಹಾಗೆ ರವಿ ಬಳ್ಳಾರಿ ಈ ಮಗನ ಕೌಟುಂಬಿಕ ಜೀವಿತವನ್ನ ನೀನು ಹೆಚ್ಚೆಚ್ಚಾಗಿ ಆಶೀರ್ವದಿಸಪ್ಪ. ನಿನ್ನ ಹೆಜ್ಜೆ ಜಾಡಿನಲ್ಲಿ ಆ ಕುಟುಂಬವನ್ನ ನಡೆಸಿ ಕಾದುಕಪ್ಪ. ಹಾಗೂ ಆ ಮಗನು ತನ್ನ ಒಂದು ಸಭೆ ಸಹೋದರ ಮೋಹನ್, ಹೊನ್ನೂರಪ್ಪ, ಆನಂದ್ ಇವರಿಗಾಗಿ ಬೇಡಿಕೆಗಳನ್ನ ಇಟ್ಟಾಗ ಸ್ವಾಮಿ ಅವರೆಲ್ಲರ ಬೇಡಿಕೆಗಳನ್ನು ನೀನು ಈಡೇರಿಸಿ ನಡೆಸಿ ಕಾಪಾಡುವ. ಹಾಗೆ ಪಾಸ್ಟರ್ ಯಶವಂತ ಅಂಬೋಳವರನ್ನ ಸ್ವಾಮಿ, ಈ ಮಗನ ಜೀವಿತದಲ್ಲಿ ನೀನು ಅದ್ಭುತಗಳನ್ನು ಮಾಡಿದ್ದೆ ಸ್ವಾಮಿ. ಆ ಮಗನ ಮೂಲಕ ಸ್ವಾರ್ಥ ಸೇವೆಯನ್ನ ಕೊಟ್ಟಿದ್ದೆ ತಂದೆಯೇ. ಈಗ ಆ ಮಗನ ಕುಟುಂಬದಲ್ಲಿ ಉಂಟಾಗಿರುವಂತ ಈ ಒಂದು ಅನಾರೋಗ್ಯ ಪರಿಸ್ಥಿತಿಯನ್ನ ನೀನು ಬಲ್ಲತನ ಮಗಳು ಪದ್ಮಿನಿಯನ್ನ ನೀನು ಹುಟ್ಟು ಸ್ವಾಮಿ. ಆ ಮಗಳ ಶರೀರದಲ್ಲಿ ಉಂಟಾಗಿರುವಂತ ನೋವು ಬೇನೆಗಳನ್ನ ನೀನು ಬಗೆಹರಿಸಪ್ಪ ಸ್ವಾಮಿ. ಆರೋಗ್ಯದಾಯಕನೇ, ಘನವೈದ್ಯನೇ, ಆ ಮಗಳನ್ನ ಸಂಪೂರ್ಣವಾಗಿ ಸ್ವಸ್ಥಗೊಳಿಸಪ್ಪ. ಅಪ್ಪ, ಈ ಒಂದು ವಾತಾವರಣದ ಒಂದು ವ್ಯತ್ಯಾಸದಿಂದಲೂ ಮತ್ತು ಆ ಮಗಳ ಶಾರೀರಿಕ ವ್ಯತ್ಯಾಸದಿಂದಲೂ ಆ ಮಗಳಿಗೆ ಉಂಟಾಗಿರುವಂತ ಈ ಒಂದು ಮಂಡಿ ನೋವು ಮತ್ತು ಇನ್ನಿತರ ವಾಯುಬಾಧೆಯಿಂದ ಬಿಡುಗಡೆ ಕೊಟ್ಟು
ಮಗಳನ್ನ ಸ್ವಸ್ಥಗೊಳಿಸಿ ಆ ಮಗಳು ನಿನಗೆ ಸಾಕ್ಷಿ ನೀಡುವಂತೆ, ಆ ಕುಟುಂಬವು ನಿನ್ನ ಸನ್ನಿಧಿಯಲ್ಲಿ ಬಂದು ಮತ್ತೆ ನಿನಗೆ ತನ್ನ ಒಂದು ಸೇವೆಯನ್ನ ಸಲ್ಲಿಸ್ಲಿಕ್ಕಾಗುವಂತೆ ನಿನ್ನ ಕೃಪಾ ಕಟಾಕ್ಷ ನೀಡಬೇಕಾಗಿ ಬೇಡ್ಕೊಳ್ತೇನೆ. ಹಾಗೂ ಸಹೋದರ ಡೇವಿಡ್ ಅವರ ಆರೋಗ್ಯವನ್ನ ಸುಧಾರಿಸು, ಕಣ್ಣು ನೋವಿನಿಂದ ಆ ಮಗನನ್ನ ಬಿಡುಗಡೆ ಕೊಟ್ಟು ನಡೆಸಿ ಕಾಪಾಡ್ಪ ತಂದೆಯಾದ ದೇವ್ರೆ. ಅದೇ ರೀತಿ ಸ್ವಾಮಿ ರತ್ನಮ್ಮ, ಚಂದ್ರಪ್ಪ ಮತ್ತು ನಾಗರಾಜಪ್ಪ, ಲಕ್ಷ್ಮಮ್ಮ ಹಾಗೂ ಟೆಂಜಿಲ್ ಮಗನ ಎಕ್ಸಾಮ್ ಬರೆಯುವಾಗ ಬರೆದು ಆ ಮಗನ ಜೀವಿತವನ್ನ ಭವಿಷ್ಯವನ್ನ ನೀನು ಉಜ್ವಲಗೊಳಿಸು. ಹಾಗೂ ಸಹೋದರ ವಿಕ್ರಮ್, ಗಾಯತ್ರಿ, ಮೇಘನ, ವಿಜಯ ಭಾಸ್ಕರ್ ಇವರೆಲ್ಲರಿಗೋಸ್ಕರವಾಗಿ ನಿನ್ನಲ್ಲಿ ಮೊರೆ ಇಡ್ತೇನಪ್ಪ ಸ್ವಾಮಿ. ತಂದೆಯಾದ ದೇವರ ಅವರ ಜೀವಿತಗಳ ನಾಯಕನನ್ನು ಹಾಗೂ ಅಪ್ಪ ತಂದೆಯಾದ ದೇವರೇ, ನಮಗೋಸ್ಕರವಾಗಿ ಹಿರಿಯ ಬೋಧಕರುಗಳನ್ನ ನಮ್ಮ ಈ ಕುಟುಂಬದಲ್ಲಿ ವಂದಿಸಿಕೊಟ್ಟಿದ್ವಿ. ಶಿವರಾಜ್ ಚಾಂಟೆ ಪಾಸ್ಟ್ರು, ಸಾಲ್ಮನ್ ಪಾಸ್ಟ್ರು, ರಾಜು ಪಾಸ್ಟ್ರು, ಯಶವಂತ್ ಪಾಸ್ಟ್ರು, ಅಮ್ಮತಿ ಪಾಸ್ಟ್ರು ಹಾಗೂ ವಿಜಯ್ ಕುಮಾರ್, ಹೀಗೆ ಅನೇಕ ನಿನ್ನ ಭಕ್ತರ ಮೂಲಕ ಸ್ವಾಮಿ ನಮಗೆ ಅಮೂಲ್ಯ ವಾಕ್ಯಗಳನ್ನ ನಿನ್ನ ಧರ್ಮಶಾಸ್ತ್ರದಿಂದ ನೀನು ಅನುಗ್ರಹಿಸಿ ಕೊಡ್ತಿರುವುದಕ್ಕಾಗಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸ್ತೇವೆ ಸ್ವಾಮಿ. ಅದೇ ರೀತಿಯಲ್ಲಿ ಸ್ವಾಮಿ ಸಹೋದರ ಕೋಲ್ಕರ್ ಅವರ ಕುಟುಂಬದಲ್ಲಿ ಇರುವಂತಹ ಎಲ್ಲ ಕಷ್ಟಗಳಿಂದ ಬಿಡುಗಡೆ ಕೊಟ್ಟು ನಡೆಸಪ್ಪ ಸ್ವಾಮಿ. ಅವರು ಮನೆಯನ್ನ ಕಟ್ಟುತ್ತಿದ್ದಾರೆಂಬುದಾಗಿ ಕೇಳಿದ್ದೇವಪ್ಪ ಸ್ವಾಮಿ. ತಂದೆಯಾದ ದೇವರ ಲೌಕಿಕ ರೀತಿಯಲ್ಲಿ ಮನೆಯನ್ನು ಕಟ್ಟುವಾಗ ಅದನ್ನು ಕೂಡ ನೀನು ಆಶೀರ್ವದಿಸಿ ಪೂರ್ಣಗೊಳಿಸು ಸ್ವಾಮಿ. ಹಾಗೆ ಆತ್ಮೀಕ ಮನೆಯನ್ನ ಕಟ್ಟುವ ಹಾಗೆ ಆ ಕುಟುಂಬವನ್ನ ನೀನು ಕಟ್ಟು ಸ್ವಾಮಿ. ತಂದೆಯಾದ ದೇವರೇ, ಈ ದಿವಸದಲ್ಲಿ ನಿನ್ನ ಸನ್ನಿಧಿಯಲ್ಲಿ ಕೂಡಿ ಬಂದಿರುವಂತ ಪ್ರತಿಯೊಬ್ಬೊಬ್ಬ ನಿನ್ನ ಭಕ್ತಾದಿಗಳ ಕುಟುಂಬಗಳಲ್ಲಿ ಯಾವ ಸಮಸ್ಯೆಗಳಿದೆಯೋ ಎಲ್ಲದರಿಂದ ಬಿಡುಗಡೆ ಕೊಟ್ಟು ನಿನ್ನ ವಾಕ್ಯದ ಮೂಲಕ ಅವರೆಲ್ಲರನ್ನ ಸಂತೈಸಿ ನಡೆಸಿ ಕಾಪಾಡು ಸ್ವಾಮಿ. ಮತ್ತೆ ಸಂಜೆ ವೇಳೆಯಲ್ಲಿ ಬಂದು ನಿನ್ನ ಆತ್ಮಿಕ ಮನ್ನವನ್ನ ಸೇವಿಸುವ ಹಾಗೆ ನಿನ್ನ ಕೃಪಾಶೀರ್ವಾದ ನೀಡಿ ನೀನೆ ಎಲ್ಲರನ್ನ ಆಶೀರ್ವದಿಸಿ ಎಲ್ಲರ ಮೂಲಕ ಮಹಿಮೆ ಹೊಂದಬೇಕಾಗಿ ನಿನ್ನ ಪರಿಶುದ್ಧ ನಾಮದಲ್ಲಿ ಅತ್ಯಂತ ನಮ್ರತೆಯಿಂದ ಬೇಡ್ಕೊಳ್ತೇನೆ ಸ್ವಾಮಿ ಯೇಸುವೆ, ಆಮೆನ್. ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಈಗಲೂ ಯಾವಾಗಲೂ ಈ ಕೂಟದಲ್ಲಿ ಕೂಡಿ ಬಂದಿರುವಂತ ದೇವ ಮಂದಿಯ ಸಂಗಡ, ಅವರ ಕುಟುಂಬ, ಮಕ್ಕಳು, ಬಂಧು ಬಳಗದವರ ಸಂಗಡ ಮಾಡುವಂತ ಪ್ರತಿಯೊಂದು ಕೆಲಸದಲ್ಲಿಯೂ ಹಾಗೂ ಸ್ವಾಮಿ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಲ್ಲಿಸಿರುವಂತಹ ನಿನ್ನ ಭಕ್ತರ ಸಂಗಡ ಈ ಕೂಟದಲ್ಲಿ ಭಾಗವಹಿಸಿ ನಿನ್ನ ವಾಕ್ಯವನ್ನು ಕೇಳುವಂತ ಪ್ರತಿಯೊಬ್ಬ ದೇವರ ಮಕ್ಕಳ ಸಂಗಡ ಇಂದು ಎಂದು ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ, ಆಮೇನ್. ಈ ದಿನದ ಉತ್ತಮವಾದಂತಹ ಆರಾಧನೆಗಾಗಿ ದೇವರಿಗೆ ಸ್ತೋತ್ರವನ್ನ ಸಲ್ಲಿಸುತ್ತಾ, ಉತ್ತಮವಾದ ಸಂದೇಶಕ್ಕಾಗಿ ಹಿರಿಯರಾದಂತ ವಿಜಯ್ ಕುಮಾರ್ ಅವರಿಗೂ, ಆರಂಭದ ಪ್ರಾರ್ಥನೆಯನ್ನ ಮಾಡಿದಂತ ಬೋಧಕರಾದಂತ ಸಾಲಮನ್ ಸರ್ ಅವ್ರಿಗೂ, ಹಾಗೂ ವಿಶೇಷ ಗೀತೆಯನ್ನ ಹಾಡಿದಂತ ಸಹೋದರಿ ವರಲಕ್ಷ್ಮಿ ಅವರಿಗೂ, ಮುಕ್ತಾಯದ ಪ್ರಾರ್ಥನೆಯನ್ನು ಮಾಡಿದಂತ ಹಿರಿಯರಾದಂತ ಹೇಮಲತಾ ಭಕ್ತರಾಜಮ್ಮ ಅವರಿಗೂ ನನ್ನ ಹೃತ್ಪೂರ್ವಕವಾದಂತ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಕರ್ತನು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಹೀಗೆ ದಿನನಿತ್ಯವೂ ದೇವರ ಕೃಪಾ ಸನ್ನಿಧಾನಕ್ಕೆ ಬಂದು ಆರಂಭದಲ್ಲಿ ಆತನ ಮಧುರವಾದ ಮಾತುಗಳಿಂದ, ಆತನ ಪರಿಶುದ್ಧವಾದ ವಾಕ್ಯಗಳಿಂದ ನಾವು ಬಲ ಹೊಂದಿ ಆ ದಿನವನ್ನ ಸಂಪೂರ್ಣಗೊಳಿಸಲು ಆತ್ಮೀಕವಾದ ಚೈತನ್ಯವನ್ನ ಹೊಂದಿಕೊಳ್ಳುವಂತೆ ಕರ್ತನು ದಿನನಿತ್ಯವೂ ನಮ್ಮನ್ನ ನಡೆಸಲಿ.
ಅವು ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ಸಫಲವನ್ನ ಅನುಗ್ರಹಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ಮತ್ತೆ ಸಾಯಂಕಾಲ ಅಂತಾರಾಷ್ಟ್ರೀಯ ಕನ್ನಡ ಸಭಾ ಶಾಲೆಯಲ್ಲಿ ಕೂಡಿ ಬರುವ ಹಾಗೆ ನಾವೆಲ್ಲರೂ ಕೂಡ ಸಿದ್ಧರಾಗಿ ಬರುವಂತೆ ದೇವರು ನಮ್ಮನ್ನು ನಡೆಸಲೆಂದು ಪ್ರಾರ್ಥಿಸ್ತೇನೆ. ಹಾಗೂ ಈ ಕಾರ್ಯಕ್ರಮದ ಮುಖಾಂತರವಾಗಿ ಎಲ್ಲಾ ಸಂದೇಶಕರಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ಈ ಕಾರ್ಯಕ್ರಮಗಳು ನಿರಂತರವಾಗಿ ದಿನ ದಿನವೂ ಹೊಸದಾದಂತ ಒಂದು ಭಕ್ತಿಯ ಸಂದೇಶವನ್ನ ಕೇಳುವಂತ ಪ್ರತಿಯೊಬ್ಬರಿಗೂ ಒದಗಿಸಿಕೊಡುವ ಹಿತದಿಂದ ನಾನು ಈ ಒಂದು ವಿಜ್ಞಾಪನೆಯನ್ನ ಮಾಡ್ತೇನೆ. ದೇವರ ಆತ್ಮನ ಕಾರ್ಯಗಳು ಸಭೆಯಲ್ಲಿ, ದೇವರ ಮಂದಿಯಲ್ಲಿ, ದೇವರ ಆಶ್ರಮಂತ ಜನರಲ್ಲಿ ನಿರಂತರವಾಗಿ ನಡೀತದೆ. ಅನೇಕ ತಲಾಂತುಗಳು ಸಭೆಗಳಲ್ಲಿ ದೇವರು ಇಟ್ಟಿದ್ದಾನೆ. ಅವುಗಳನ್ನ ನಾವು ಬೆಳೆಸಬೇಕಾಗ್ತದೆ ಮತ್ತು ಅವರನ್ನ ಪ್ರೋತ್ಸಾಹಿಸಬೇಕಾಗ್ತದೆ. ಹೀಗೆ ಮಾಡುವಾಗ ಮುಂದೊಂದು ದಿವಸ ಅವರು ದೇವರ ಸೇವೆಯಲ್ಲಿ ಉತ್ತಮವಾದ ಆಯುಧಗಳಾಗ್ತಾರೆ. ಅದಕ್ಕಾಗಿ ಅನೇಕರು ತಮ್ಮಲ್ಲಿರುವಂತ ಉತ್ತಮವಾದಂತ ತಲಾಂತುಗಳನ್ನ ಮುಚ್ಚಿಟ್ಟುಕೊಂಡಿದ್ದಾರೆ. ಅಂಥವರು ಹೊರಗಡೆ ಬಂದು ಇಂಥ ಕಾರ್ಯಕ್ರಮಗಳಲ್ಲಿ, ಇಂಥ ವೇದಿಕೆಗಳಲ್ಲಿ ದೇವರು ತಮಗೆ ಕೊಟ್ಟಿರುವಂತ ತಲಾಂತುಗಳನ್ನು ಉಪಯೋಗಿಸುವಂತ ಒಂದು ಸದಾವಕಾಶವಿದೆ. ಇದು ಮುಕ್ತವಾದಂತ ಒಂದು ಅವಕಾಶ. ಈ ಅವಕಾಶದಲ್ಲಿ ಎಲ್ಲರೂ ಸಹ ಉಪಯೋಗಿಸ್ಕೊಳ್ಳಬೇಕೆಂಬುದಾಗಿ ನಾನು ಕೇಳ್ಕೊಳ್ತೇನೆ. ನಿಮಗೆ ಸಂದೇಶ ಹೇಳುವಂತ ಒಂದು ಜ್ಞಾನ ಇರ್ತದೆ, ಪ್ರಾರ್ಥನೆ ಮಾಡುವಂತ ಒಂದು ಆಸಕ್ತಿ ಇರ್ತದೆ, ಹಾಡುಗಳನ್ನು ಹಾಡುವಂತ ತಲಾಂತುಗಳಿರ್ತದೆ, ಹಾಗೂ ಆತ್ಮ ಸಾಕ್ಷಿಗಳನ್ನ ಹೇಳುವಂಥದ್ದು, ಅನೇಕ ಉದಾಹರಣೆಗಳಿಂದ ದೇವರ ವಾಕ್ಯಗಳಿಗೆ ಸ್ಪಂದನೆ ನೀಡ್ತಕ್ಕಂಥದ್ದು, ನಾನಾ ವಿಧವಾದಂತ ಸೇವೆ ಸಭೆಯಲ್ಲಿ ದೇವರು ಇಟ್ಟಿದ್ದಾನೆ. ಅದರಿಂದ ತಾವೆಲ್ಲರೂ, ಅದು ಸಣ್ಣದಾಗಿರ್ಲಿ ದೊಡ್ಡದಾಗಿರಲಿ, ಆ ದೇವರ ಸೇವೆಯಲ್ಲಿ ಎಲ್ಲವೂ ಕೂಡ ಮಾನ್ಯವಾದದ್ದಾಗಿರ್ತದೆ. ಆದ್ರಿಂದ ಯಾರ್ಯಾರಿಗೆ ದೇವರು ಯಾವ್ಯಾವ ತಲಾಂತಗಳನ್ನ ಕೊಟ್ಟಿದ್ದಾನೋ ನೀವು ಮುಂದೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ತಲಾಂತುಗಳನ್ನ ಉಪಯೋಗಿಸ್ಕೊಳ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಹಾಗೆ ಅನೇಕರಿಗೆ ಮುಂದೆ ಬರುವಂತ ಒಂದು ಆಲೋಚನೆ ಇರೋದಿಲ್ಲ. ಆದ್ರೆ ನಮಗೆ ಅವರಲ್ಲಿ ಇಂಥ ಒಂದು ತಲಾಂತ್ ಇದೆ ಅಂತೇಳಿ ನಮ್ಮ ಸಭೆಯಲ್ಲಿ ನಮ್ಗೆ ಗೊತ್ತುಂಟು. ಈಗ ನಾವು ಅಂಥವ್ರನ್ನ ಪ್ರೋತ್ಸಾಹಿಸಿ ಇಂಥ ಒಂದು ವೇದಿಕೆಗೆ ಅವರನ್ನ ಸಿದ್ಧಪಡಿಸುವಂತ ಒಂದು ಕೆಲಸವನ್ನು ನಾವು ಮಾಡ್ಬೇಕಾಗ್ತದೆ. ಸೊ ಅದರಿಂದ ಹಿರಿಯರು, ನಾವು ಇಂಥವ್ರನ್ನ ಗಮನಿಸಿ, ಇಂಥವ್ರನ್ನ ಪ್ರೋತ್ಸಾಹಿಸಿ, ಇಂಥ ಒಂದು ಸೇವೆಗೆ ಅವರನ್ನ ಕರ್ಕೊಂಡು ಬರುವಂತ ಒಂದು ಪ್ರಯತ್ನ ಮಾಡೋಣ ಮತ್ತು ಅವರನ್ನ ಪ್ರೇರಿಸಿ ಇಂಥ ಸೇವೆಯಲ್ಲಿ ಉಪಯೋಗಿಸ್ಲಿಕ್ಕಾಗುವಂತೆ ಒಂದು ಆತ್ಮಿಕವಾದಂತ ಬಲವನ್ನ ನಾವು ಹಿಂದೆ ಅವ್ರಿಗೆ ನಿಂತು ಒದಗಿಸ್ಕೊಡೋಣ. ಸೊ ಈ ರೀತಿಯಾಗಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಈ ಕಾರ್ಯಕ್ರಮದಲ್ಲಿ ಅತ್ಯುತ್ತಮವಾದಂತ ತಲಾಂತುಗಳಿಂದ ತುಂಬಿದಂತ ಉನ್ನತವಾದಂತ ಸೇವೆಯನ್ನ ದಿನನಿತ್ಯವೂ ಎಲ್ಲರಿಗೂ ಉಣಬಡಿಸ್ಲಿಕ್ಕೆ ಅನುಕೂಲ ಆಗ್ತದೆ. ಅದರಿಂದ ಇದರಲ್ಲಿ ತಾವೆಲ್ಲರೂ ಪ್ರಾರ್ಥನಾಪೂರ್ವಕವಾಗಿ ಇಂಥ ಒಂದು ಸೇವೆಗೆ ಬೇಕಾದಂತ ಆತ್ಮೀಕವಾದಂತ ಎಲ್ಲಾ ವರಗಳನ್ನ ದೇವರು ಒಟ್ಟುಗೂಡಿಸುವಂತೆ ಕಾರ್ಯ ಮಾಡಲಿ ಎಂಬುದಾಗಿ, ಮತ್ತು ಅವುಗಳನ್ನ ನಾವೆಲ್ಲರೂ ಅರ್ಥ ಮಾಡಿಕೊಂಡು ಈ ಕಾರ್ಯಕ್ರಮಕ್ಕೆ ಬೇಕಾದಂತ ಎಲ್ಲ ಒಂದು ವ್ಯವಸ್ಥೆಗಳನ್ನ ಸಹಕಾರಗಳನ್ನ ನೀಡ್ಲಿಕ್ಕಾಗುವಂತೆ ತಾವೆಲ್ಲರೂ ಕೂಡ ಸಹಕರಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ, ಭಾಗವಹಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ, ಮತ್ತು ಈ ಸದಾವಕಾಶವನ್ನ ಉಪಯೋಗಿಸ್ಕೊಳ್ಬೇಕೆಂಬುದಾಗಿ ಈ ಒಂದು ವೇದಿಕೆಯ ಮುಖಾಂತರವಾಗಿ ನಮ್ಮೆಲ್ಲರಿಗೂ ವಿಜ್ಞಾಪಿಸ್ತೇನೆ. ದಯಮಾಡಿ ಎಲ್ಲರೂ ಇದಕ್ಕೋಸ್ಕರ ಪ್ರಾರ್ಥನೆ ಮಾಡ್ರಿ ಮತ್ತು ಇದೇ ರೀತಿ ದೇವರ ಸನ್ನಿಧಾನದಲ್ಲಿ, ದೇವರ ಸೇವೆಯಲ್ಲಿ ನಾವು ನಿರಂತರವಾಗಿ ದೇವರಿಗೆ ಮಹಿಮೆ ತರವಾಗಿ ಉಪಯೋಗಿಸುತ್ತಾ ಬರ್ಲಿಕ್ಕಾಗುವಂತೆ ದೇವರು ಕಾರ್ಯ ಮಾಡ್ಲಿ ಎಂಬುದಾಗಿ ಕೇಳ್ಕೊಳ್ತೇನೆ. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಎಲ್ಲರಿಗೂ ಬೆಳಗಿನ ಶುಭಾಶಯಗಳು ಹಾಗೂ ವಂದನೆಗಳು. ದೇವರು ನಮ್ಮನ್ನ ಆಶೀರ್ವಾದ ಮಾಡಲಿ. ಧನ್ಯವಾದ ಬೋಧಕರೇ, ಧನ್ಯವಾದಗಳು. ಧನ್ಯವಾದಗಳು ವಿಜಯ್ ಕುಮಾರ್ ಅಂಕಲ್. ಧನ್ಯವಾದಗಳು ಸರ್. ಗುಡ್ ಮಾರ್ನಿಂಗ್ ಎಲ್ಲರೂ. ಎಲ್ಲರೂ ಹೃತ್ಪೂರ್ವಕವಾದ ವಂದನೆಗಳು. ಥ್ಯಾಂಕ್ ಯು ಪಾಸ್ಟರ್, ಥ್ಯಾಂಕ್ ಯು ಸಿಸ್ಟರ್ ಹೇಮಲತಾ ಸಿಸ್ಟರ್. ಥ್ಯಾಂಕ್ ಯು. ದೇವರು ನಿಮ್ಗೆ ಆರೋಗ್ಯ ಕೊಡ್ಲಿ. ಮತ್ತೆ ಉತ್ತಮವಾದ ಪ್ರಾರ್ಥನೆ ಮಾಡ್ತೀನಿ ಸಿಸ್ಟರ್. ವಿಜಯ್ ಕುಮಾರ್ ಸರ್ಗೆ ಧನ್ಯವಾದಗಳು. ನಮಸ್ತೆ ಸರ್, ತಮ್ಮ ವಂದನೆಗಳು ಸರ್. ಧರ್ಮಶಾಸ್ತ್ರ ಬಗ್ಗೆ ಸವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಇನ್ನೂ ಹೆಚ್ಚಾಗಿ ಆಶೀರ್ವಾದ ಮಾಡಿ. ಉತ್ತಮವಾದ ಪ್ರಾರ್ಥನೆ ಮಾಡಿದಂತ ಅಮ್ಮವ್ರಿಗಾಗಿ ಸ್ತೋತ್ರ ಮಾಡ್ತೀನಿ ದೇವರಲ್ಲಿ. ಅವ್ರಿಗೆ ಇನ್ನೂ ಹೆಚ್ಚಿನ ಆರೋಗ್ಯ ಭಾಗ್ಯ ಕೊಟ್ಟು ಇನ್ನೂ
ಹೆಚ್ಚಿನ ದೇವರ ವಿಷಯಗಳಿಗೆ ಪ್ರಾರ್ಥನೆ ಮಾಡ್ಲಿ ಅಂತ ಕೇಳ್ಕೊಳ್ತೀನಿ. ಆಮೇಲೆ ಈ ಕಾರ್ಯಕ್ರಮ ನಡೆಸ್ಕೊಡುವಂತ ರಾಜು ಪಾಸ್ಟರ್ಗೂ ಧನ್ಯವಾದಗಳು. ನಾವು ಉತ್ತಮವಾದ ಒಂದೊಂದು ವಾಕ್ಯಗಳು ಪ್ರತಿಯೊಬ್ಬರಿಗೂ ತಿಳಿಸಿಕೊಟ್ಟು ಇನ್ನು ಹೆಚ್ಚಿನ ಬೋಧಕರು ಈ ಒಂದು ಸಭೆಗೆ ಬಂದು ದೇವರ ಆಶೀರ್ವಾದ ನಮಗೆ ತಿಳಿಸ್ಕೊಡ್ಬೇಕಂತ ದೇವರಲ್ಲಿ ಪ್ರಾರ್ಥನೆ ಮಾಡುದು. ಎಲ್ಲರಿಗೂ ಮುಂಜಾನೆ ಶುಭೋದಯಗಳು. ದೇವರು ಎಲ್ಲರನ್ನು ಈ ವಾಕ್ಯಗಳೊಟ್ಟಿಗೆ ಆಶೀರ್ವಾದ ಮಾಡಲಿ. ಆಮೆನ್. ಶುಭವಾಗಲಿ. ಎಲ್ಲರಿಗೂ ವಂದನೆಗಳೊಂದಿಗೆ ಈ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸ್ತೇನೆ. ಥ್ಯಾಂಕ್ ಯು.